ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲರ ಒತ್ತಾಯದ ಮೇರೆಗೆ ನಾನು ಕ್ಯಾಪಿಟಲ್ ಗೇನ್ ಮೇಲೆ ಕೇಸ್ ಸ್ಟಡಿನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಸಲ ಎಕ್ಸಾಮಿಗೆ ಬರೋಂಥದ್ದು ಕೇಸ್ ಸ್ಟಡಿ ಇನ್ ದ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಒಳಗೆ, ಅದು ಫಾರ್ 6 ಸೆಮ್ ಆಫ್ KD ಯೂನಿವರ್ಸಿಟಿ ಒಳಗೆ ಮೋಸ್ಟ್ ಪ್ರಾಬಬ್ಲಿ ಬರೋಂಥ ಒಂದು ಕೇಸ್ ಸ್ಟಡಿ ಅನ್ಕೋಬೋದು ನಾವು ಯಾವುದನ್ನು ಕ್ಯಾಪಿಟಲ್ ಗೇನ್ನ. ಸೊ ಕ್ಯಾಪಿಟಲ್ ಗೇನ್ ಮೇಲೆ ಚಾಪ್ಟರ್ ಮೇಲೆ ನಿಮಗೆ ಕೇಸ್ ಸ್ಟಡಿ ಬರೋದ್ರಿಂದ ನಾವು ಬ್ರೀಫ್ ಆಗಿ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಹೋಗ್ತಿದ್ದೀನಿ ಅಂತಂದರೆ, ಫಸ್ಟು ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ನಾವು ಕ್ಯಾಪಿಟಲ್ ಗೇನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಸೊ ಹೌ ಮೆನಿ ಟೈಪ್ಸ್ ಇದೆ ಕ್ಯಾಪಿಟಲ್ ಗೇನ್ ಒಳಗೆ ಎಷ್ಟು ಟೈಪ್ಸ್ ಅದಾವು, ಸೊ ಕ್ಯಾಪಿಟಲ್ ಅಸೆಟ್ನೊಳಗೆ ಎಷ್ಟು ಟೈಪ್ ಅದಾವು ಈ ಅಂತ ಪ್ರತಿಯೊಂದು ಫಸ್ಟ್ ಅರ್ಥ ಮಾಡ್ಕೊಂಡು ಆಫ್ಟರ್ ದ್ಯಾಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಡಿಡಕ್ಷನ್. ನಾನು ನಿಮಗೆ ಇಂಪಾರ್ಟೆಂಟ್ ಡಿಡಕ್ಷನ್ ಅಂತಂದರೆ, ಈಗ ಡಿಡಕ್ಷನ್ ಒಳಗೆ ಕ್ಯಾಪಿಟಲ್ ಗೇನ್ ಒಳಗೆ ಸಾಕಷ್ಟು ಡಿಡಕ್ಷನ್ ಅದು ಅಂಡರ್ ಸೆಕ್ಷನ್ 54 to 54F ಮಟನು ಒಂದಿಷ್ಟು ಡಿಡಕ್ಷನ್ ನಮ್ಗೆ ಅಪ್ಲೈ ಆಗ್ತಾವೆ. ಬಟ್ ಮೇನ್ಲಿ ಅದರೊಳಗೆ ಅಂಡರ್ ಸೆಕ್ಷನ್ 54 ಇನ್ನೊಂದು ಅಂಡರ್ ಸೆಕ್ಷನ್ 54F, ದೇ ಆರ್ ವೆರಿ ಇಂಪಾರ್ಟೆಂಟ್ ಡಿಡಕ್ಷನ್ ಇನ್ ದ ಡಿಡಕ್ಷನ್ ಚಾಪ್ಟರ್. ನಾ ಇಲ್ಲಿ ಒಂದೇನು ಮಾಡ್ತೇನೆ ಅಂದರೆ, ನಾರ್ಮಲ್ ಆಗಿ ಒಂದು 15 ಮಾರ್ಕ್ಸ್ ಒಂದು ಕ್ವಶನ್ನು ಮತ್ತು ಒಂದು ಕೇಸ್ ಸ್ಟಡಿನ ಈ ವಿಡಿಯೋದಲ್ಲಿ ನಿಮ್ಗೆ ಸಾಲ್ವ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಸೊ ನಿಮಗೇನೋ ಡೌಟ್ ಬಂದಲ್ಲೇ ಆದಲ್ಲಿ ನನ್ನ ಕೆಳಗೊಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಗೆ ಡೌಟ್ ಇದ್ದರೆ ಕೇಳಬಹುದು. ಇದು ಸಿಂಚನಾ ಕಾಮರ್ಸ್ ಟ್ಯುಟೋರಿಯಲ್ ಹಾವೇರಿಯಿಂದ ಮಾತಾಡ್ತಿರೋದು. ಗಣೇಶ್ ಹೊಸಪೇಟೆ ಅಂತೇಳಿ ಇಲ್ಲೊಬ್ಬ ಲೆಕ್ಚರರ್, ನಾನು ಇಲ್ಲಿ ಟೀಚಿಂಗ್ ಅಸಿಸ್ಟೆಂಟ್ ಆಗಿ KUPG ಸೆಂಟರ್ ಹಾವೇರಿ ಅಂದರೆ ಕರ್ನಾಟಕ ಯೂನಿವರ್ಸಿಟಿ PG ಸೆಂಟರ್ನಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ಟೀಚಿಂಗ್ ಅಸಿಸ್ಟೆಂಟ್ ಆಗಿ. ಸೊ ನಿಮಗೇನಾದರೂ ಡೌಟ್ ಬಂದಲ್ಲಿ ಹಾವೇರಿಯಲ್ಲಿ ನಾವು ಟ್ಯೂಷನ್ ನಡೆಸ್ತೀವಿ ಫಾರ್ ಫಸ್ಟ್ PUC ಇಂದ ಹಿಡ್ಕೊಂಡು ಅಪ್ ಟು ಡಿಗ್ರಿ ಫೈನಲ್ ಇಯರ್ ತನಕನೂ. ಸೊ ನಾನು ಈ ವೀಕಲ್ಲಿ ಅಂದರೆ ದ ಫಸ್ಟ್ ವೀಕ್ ಆಫ್ ಅಕ್ಟೋಬರಿಂದ ನಾನು KSET ಬಗ್ಗೆ ಅಂದರೆ KSET ಇನ್ನೊಂದು ನೆಟ್ ಬಗ್ಗೆ ಒಂದು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಟ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ರಿಲೇಟಿಂಗ್ ಟು KSET ಆ್ಯಂಡ್ ನೆಟ್ ಫಾರ್ ದ ಸೆಕೆಂಡ್ ಪೇಪರ್ ಆಫ್ ಕಾಮರ್ಸಿಂದ ಒಂದು ಸೆಕೆಂಡ್ ಪೇಪರ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಟೂಡೆಂಟ್, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ಮನೇಲಿರೋಂಥವ್ರಿಗೆ ಯಾರು ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ನೆಟ್ ಆ್ಯಂಡ್ ಸೆಟ್ ಎಕ್ಸಾಮಿನೇಷನ್, ದೇ ಕ್ಯಾನ್ ವಾಚ್ ಮೈ ವಿಡಿಯೋಸ್ ಆನ್ ದ ಯೂಟ್ಯೂಬ್ ಆಫ್ ದಿಸ್ YouTube channels. Okay, so thank you. From now I will start capital gain chapter in the income tax subject. Okay. Okay, ನಾನು ಕ್ಯಾಪಿಟಲ್ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟು ಆಮೇಲೆ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಗೇನ್ ಅಂದ್ರೆ ನೆನಪಿಡ್ಕೊಳ್ರಿ, ಕ್ಯಾಪಿಟಲ್ ಗೇನ್ ಇನ್ ದಿಸ್ ಚಾಪ್ಟರ್ ವಿಲ್ ಸ್ಟಡಿ ಅಬೌಟ್ ದ capital gain. ಈಗ ಫಾರ್ ಎಕ್ಸಾಂಪಲ್, you already studied about the 5 already you have studied about the 4 heads ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿರಿ. ಯಾವ್ಯಾವ ಅಂತಂದ್ರೆ, ಒಂದನೇದು ಸ್ಯಾಲ್ರಿ, ಎರಡನೇದು HP, ಮೂರನೇದು ಬಿಸ್ನೆಸ್ ಆರ್ ಪ್ರೊಫೆಷನ್, ನಾಲ್ಕನೇದು ಅದರ್ ಸೋರ್ಸ್ ಅಂತೇಳಿ ಆಲ್ರೆಡಿ ನೆಕ್ಸ್ಟ್ ಬರುತ್ತೆ ಅದರ್ ಸೋರ್ಸ್. ಇದು 4th ಹೆಡ್ಡಿಂಗ್ ಏನಂತಂದ್ರೆ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನ್ ಇಟ್ ಮೀನ್ಸ್ ಇಟ್ಸ್ ಅ ಗೇನ್ ಆರ್ ಲಾಸ್ ಆನ್ ಸೇಲ್ ಆಫ್ asset, capital asset. Very importantly, how to know this? Capital assets. So capital assets ಮೇಲೆ ಆದಂತ ಗೇನ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದಕ್ಕೆ ನಾವೇನಂತ ಹೇಳ್ತೀವಿ ಕ್ಯಾಪಿಟಲ್ ಗೇನ್ ಅಂತ. ಆಲ್ಮೋಸ್ಟ್ ಗೇನ್ ಮೀನ್ಸ್ ಕ್ಯಾಪಿಟಲ್ ಲಾಸ್ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಬಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಏನಂತ, ಈ ಕ್ಯಾಪಿಟಲ್ ಗೇನ್ ಆರ್ ಪ್ರಾಫಿಟ್ ಆನ್ ದ ಸೇಲ್ ಆಫ್ ಏನು ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಕ್ಯಾಪಿಟಲ್ ಅಸೆಟ್ ವೆರಿ ಇಂಪಾರ್ಟೆಂಟ್. ದೇರ್ ಶುಡ್ ಬಿ 2 ಕಂಡೀಷನ್. ಕ್ಯಾಪಿಟಲ್ ಅಸೆಟ್ ಬಗ್ಗೆ 2 ಕಂಡೀಷನ್ ಇರಬೇಕು. ಏನಂತ, ಫಸ್ಟ್ ಕಂಡೀಷನ್ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಅಸೆಟ್ ಅಂತಂದ್ರೆ ಕ್ಯಾಪಿಟಲ್ ಗೇನ್, ಕ್ಯಾಪಿಟಲ್ ಗೇನ್ಗೆ ದೇರ್ ಶುಡ್ ಬಿ 2 ಕಂಡೀಷನ್. ಇಟ್ ಮಸ್ಟ್ ಬಿ ಆರ್ ದೇರ್ ಮಸ್ಟ್ ಬಿ ಏನು ಕ್ಯಾಪಿಟಲ್ ಅಸೆಟ್ ಆಗಿರಬೇಕು, ಅಂದ್ರೆ ಕ್ಯಾಪಿಟಲ್ ಗೇನ್ ಓನ್ಲಿ ಫ್ರಮ್ ಕ್ಯಾಪಿಟಲ್ ಅಸೆಟ್. ಸೆಕೆಂಡ್ ಕಂಡೀಷನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಟ್ ಮಸ್ಟ್ ಬಿ ಓಕೆ, ಅಥವಾ ಇಟ್ ಮಸ್ಟ್ ಹ್ಯಾವ್ ಬೀನ್ ಟ್ರಾನ್ಸ್ಫರ್ಡ್ ಅಂತ ಹೇಳ್ತೀವಿ. ಇಟ್ ಮಸ್ಟ್ ಬಿ ಟ್ರಾನ್ಸ್ಫರ್ಡ್ ಅಂದ್ರೆ ಇಟ್ ಮಸ್ಟ್ ಬಿ ಅನ್ನೋಕ್ಕಿಂತನೂ ಏನಂತ ಹೇಳ್ಬೋದು, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂತಂದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. 1% ಟು ಏನದರ್ ಪರ್ಸನ್ಗೆ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡೋಕ್ಕಾದ್ರೆ ಅಷ್ಟೇ, ಕಂಪಲ್ಸರಿ ಇದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಬರ್ತಿರ್ಬೋದು. ಸೊ 2 ಕಂಡೀಷನ್ ಎದಕ್ಕಂತಂದ್ರೆ ಕ್ಯಾಪಿಟಲ್ ಗೇನ್. ಸೊ ಈಗ ಕ್ಯಾಪಿಟಲ್ ಅಸೆಟ್ ಅಂದ್ರೇನು? ಸೊ ಕ್ಯಾಪಿಟಲ್ ಅಸೆಟ್ ಅಂತಂದ್ರೆ ಇಟ್ ಕ್ಯಾನ್ ಬಿ ಎನಿ ಪ್ರಾಪರ್ಟಿ. ಸೊ ಕ್ಯಾಪಿಟಲ್ ಅಸೆಟ್ ಮೀನ್ಸ್ ಎನಿ ಪ್ರಾಪರ್ಟಿ held by assessee. It can be any property held by assessee, okay, whether or not connection with the business or profession. Andre it means ಏನಂತಂದ್ರೆ it may be any property, okay, whether it is connected with the business or not. ಇದು ಬಿಸ್ನೆಸ್ಗೆ ಕನೆಕ್ಟೆಡ್ ಆಗಿರ್ಬೋದು ಅಥವಾ ಆಗದೇನೆ ಇರ್ಬೋದು. ಒಂದು
ನೆಕ್ಸ್ಟ್ ಒಂದು ಮೊಬೈಲ್ ಆರ್ ಇಮ್ಮೊಬೈಲ್, ಅದು ಅಂದರೆ ಇಟ್ ಕ್ಯಾನ್ ಬಿ ಅಂದ್ರೆ ಮೊಬೈಲ್ ಫಾರ್ಮ್ ಅಂತ ಇಟ್ ಮೀನ್ಸ್ ಒನ್ ಪ್ಲೇಸ್ ಟು ಏನದರ್ ಪ್ಲೇಸ್ ಟ್ರಾನ್ಸ್ಫರ್ ಮಾಡಕ್ಕೆ ಆಗ್ತಿರ್ಬೋದು ಅಥವಾ ಮಾಡ್ದೇ ಇರ್ಬೋದು ಅಂತ ಅಸೆಟ್. ಆರ್ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್, ಅಂದರೆ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಂತಂದ್ರೆ ಅದು ಕಣ್ಣಿಗೆ ಕಾಣ್ತಿರ್ಬೋದು ಅಥವಾ ಕಣ್ಣಿಗೆ ಕಾಣದೇ ಇರ್ಬೋದು. ಬಟ್ ಕ್ಯಾಪಿಟಲ್ ಅಸೆಟ್ ಮೀನ್ಸ್ ಏನಂತ ಕರಿತೀವಿ ನಾವು, ಪ್ರಾಪರ್ಟಿ held by the assessee in the form of tangible or intangible, or in the form of mobile or immobile, or in the form of ಏನಂತ ಹೇಳ್ತಿದ್ವಿ ನಾವು ಫಸ್ಟ್ ಹೇಳಿದ್ನಲ್ಲ ನಿಮ್ಗೆ ಏನಂತ, ಇಟ್ ಇಸ್ held by the assessee whether it is connected with the business or not ಅಂತ ಹೇಳಿ. ಅದು ಬಿಸ್ನೆಸ್ ಜೊತೆ ಕನೆಕ್ಟ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಮೊಬೈಲ್ ಆಗಿರ್ಬೋದು, ಒನ್ ಪ್ಲೇಸ್ ಟು ಇನ್ನೊಂದು ಪ್ಲೇಸ್ ಚೇಂಜ್ ಟ್ರಾನ್ಸ್ಫರ್ ಮೂವ್ ಮಾಡ್ತಿರ್ಬೋದು ಅಥವಾ ಮಾಡ್ದೇ ಇರೋಂಥ ಅಸೆಟ್ಟು. ಅಥವಾ ಏನಂತ ಹೇಳಿದ್ರೆ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಟ್ಯಾಂಜಿಬಲ್ ಆಗಿರೋದು, ಇಂಟ್ಯಾಂಜಿಬಲ್ ಆಗಿರೋದು, ಈ ಮೂರು ಕಂಡೀಷನ್ಸ್ ನೆನಪಿರ್ಬೇಕು. ಯಾವ ಮೂರು ಕಂಡೀಷನ್ನು, ವೆದರ್ ಆರ್ ನಾಟ್ ಕನೆಕ್ಷನ್ ವಿತ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಬಿಸ್ನೆಸ್ ಆರ್ ಏನು ಪ್ರೊಫೆಷನ್, ಬಿಸ್ನೆಸ್ ಆರ್ ಪ್ರೊಫೆಷನ್ ಕೂಡ ಏನಿರ್ಬೋದು, ಕನೆಕ್ಷನ್ಸ್ ಇರ್ಬೋದು ಇಲ್ದೇ ಇರ್ಬೋದು. ನೆಕ್ಸ್ಟ್ ಅನ್ನು ಮೊಬೈಲ್ ಆರ್ ಇಮ್ಮೊಬೈಲ್. ಓಕೆ, ನೆಕ್ಸ್ಟ್ ಒಂದು ಥರ್ಡ್ ಒನ್ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್. ಇಷ್ಟು ಕಂಡೀಷನ್ಸ್ ನಿಮ್ಗೆ ನೆನಪಿದ್ರೆ ಮಾತ್ರ ಏನಂತ ಗೊತ್ತಾಗ್ಬಿಡ್ತೈತಿ. ಫಾರ್ ಎಕ್ಸಾಂಪಲ್ ನಾನು ಹೇಳತ್ತೀನಿ, ಇದು ಬಿಸ್ನೆಸ್ ಜೊತೆಗೆ ಕನೆಕ್ಷನ್ ಇರ್ಬೋದು, ಬಿಸ್ನೆಸ್ ಆರ್ ಪ್ರೊಫೆಷನ್ ಕೂಡ ಕನೆಕ್ಷನ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಯಾವ ಪ್ರಾಪರ್ಟಿ, ಓಕೆ, ಅದು ಮೊಬೈಲ್ ಆಗಿರ್ಬೋದು ಅಥವಾ ಈ ಮೊಬೈಲ್ ಆಗಿರ್ಬೋದು, ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡ್ತಿರ್ಬೋದು, ಮಾಡ್ದೇ ಇರ್ಬೋದು. ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣ್ತಿರ್ಬೋದು ಅಥವಾ ಕಣ್ಣಿಗೆ ಕಾಣದೇ ಇರ್ಬೋದು ಅಂತ ಅಸೆಟ್ಗೆಲ್ಲ ನಾವು ಏನಂತ ಹೇಳ್ತೀವಿ, ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇದು ಕ್ಯಾಪಿಟಲ್ ಅಸೆಟ್ಸ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅನ್ಕೊಂತೀನಿ, ಸ್ಟಡಿ ಮಾಡಿರ್ತೀರಿ. ಒಂದೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ವೆರಿ ಇಂಪಾರ್ಟೆಂಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ. ಓಕೆನಾ? ಸೊ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್. First one long term capital assets, second one short term capital asset. First you should clear about the short term capital asset ಬಗ್ಗೆ ಗೊತ್ತಿರಬೇಕು. So short term capital asset it can be held by the assessee not more than 36 months. So 36 month ಗಿಂತ ಜಾಸ್ತಿ ಏನು ಮಾಡಿರಲಿಲ್ಲ, ಹೆಲ್ಡ್ ಮಾಡಿರಲಿಲ್ಲ ಯಾರು, ಅಸೆಸ್ಸಿ. ಅಂತ ಎಲ್ಲ ಅಸೆಟ್ ನಾವು ಏನಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಬಟ್ ಇನ್ ಸಮ್ ಕೇಸಸ್ ಒಳಗೆ ಇಟ್ ಶುಡ್ ನಾಟ್ ಬಿ ಲೆಸ್ ದೆನ್ ಇಟ್ ಶುಡ್ ಬಿ ಲೆಸ್ ದೆನ್ 12 months, ಅಂದ್ರೆ 12 ತಿಂಗಳಿಗಿಂತ ಕಡಿಮೆ ಇರಬೇಕು. ಎಂತ ಕೇಸ್ ಒಳಗೆ ಅಂತಂದ್ರೆ ಇದು ಮೇನ್ ನೆಗೆಟಿವ್ ಕೇಸ್ ಸ್ಟಡಿಗೆ ಇದು ಇಂಪಾರ್ಟೆಂಟ್. ಯಾವ ಅಂತಂದ್ರೆ ಲಿಸ್ಟೆಡ್ ಶೇರ್ಸ್, ಏನು ಲಿಸ್ಟೆಡ್ ಶೇರ್ಸ್, ಮ್ಯೂಚುವಲ್ ಫಂಡ್. ಓಕೆ, ನೆಕ್ಸ್ಟ್ ಒಂದು UTI ಯೂನಿಟ್ಸ್, UTI ಯೂನಿಟ್ಸ್ ಅಂತ ಕರಿತೀವಿ ನಾವು, ಯೂನಿಟ್ಸ್ ಆಫ್ UTI. ನೆಕ್ಸ್ಟ್ ಒಂದು ಜೀರೋ ಕೂಪನ್ ಫಂಡ್ಸ್, ಜೀರೋ ಕೂಪನ್ ಬಾಂಡ್ಸ್. ಸೊ ಇಂಥವೆಲ್ಲ ಏನಂತಂದ್ರೆ ದೀಸ್ 4 ಆರ್ ಶುಡ್ ಬಿ ಲೆಸ್ ದೆನ್ 12 months ಇರಬೇಕು. ಅಂದ್ರೆ ಅಸೆಸ್ಸಿ ಒಂದು ಅಸೆಟ್ನ ಹೆಲ್ಡ್ ಮಾಡಿದ್ನಂದ್ರೆ ಲೆಸ್ ದೆನ್ 12 months, ಇವನ್ನ ಲೆಸ್ ದೆನ್ 12 monthsಗಿಂತ ಕಡಿಮೆ ಹೆಲ್ಡ್ ಮಾಡಿದ್ನಂದ್ರೆ ಅವಕ್ಕೆ ನಾವು ಎಂತ ಕರಿತೀವಿ, ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಕರಿತೀವಿ. ಇನ್ನು ಉಳಿದಂತೆ ಎಲ್ಲ ಅಸೆಟ್ಗೂ ನಾವೇನು ಮಾಡ್ಬೋದು ಅಂತಂದ್ರೆ, ಇಫ್ ದೇ ಆರ್ ಹೆಲ್ಡ್ ಲೆಸ್ ದೆನ್ 12 months, ಲೆಸ್ ದೆನ್ 36 months ಇತ್ತು ಅಂತಂದ್ರೆ ದಟ್ ಈಸ್ ಟ್ರೀಟೆಡ್ ಆಸ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಸೊ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬರೋಣ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತಂದ್ರೆ ಮೇನ್ ಆಗಿ ತಿಳ್ಕೊಳ್ರಿ, ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಆಗಿ. ಸೊ ವಾಟ್ ಆರ್ ದೋಸ್ ನಾಟ್ ಅಂದ್ರೆ ವಾಟ್ ಆರ್ ದೋಸ್ ಕ್ಯಾಪಿಟಲ್ ಅಸೆಟ್. ಓಕೆ, ಯಾವನ್ನ ನಾವು ಓಕೆ, ವಾಟ್ ಆರ್ ದೋಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಓಕೆ, ಎಕ್ಸೆಪ್ಟ್ ದೋಸ್ ಅಂದ್ರೆ ಏನಂತ, ಇವನು ಬಿಟ್ಟು ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ದ ಅಸೆಸ್ಸಿ ಹೆಲ್ಡ್ ದ ಅಸೆಟ್ ಮೋರ್ ದೆನ್ 36 months, ಅಂದ್ರೆ 36 ತಿಂಗಳಿಗಿಂತ ಜಾಸ್ತಿ ಅವ ಹೆಲ್ಡ್ ಮಾಡಿದಂತಂದ್ರೆ ನಾವು ಏನಂತ ಕರಿತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಇಷ್ಟು ನಿಮ್ಗೊಂದು ಸಣ್ಣ ಐಡಿಯಾ ಇರಬೇಕು. ನೋಡ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಲೆಸ್ ದೆನ್ 36 months ಹೆಲ್ಡ್ ಮಾಡಿದ್ರೆ ಅವಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ವಿ. ಮೋರ್ ದೆನ್ 36 months ನಾವು ಹೆಲ್ಡ್ ಮಾಡಿದ್ವಿ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ನೀವು ಅಷ್ಟು ತಿಳ್ಕೊಳ್ಳೋದು ಬೇಡ. ಸೊ ಇದ್ರಾಗ ಬರೋಂಥ ಯಾವುದು ನೆನಪಿಟ್ಕೊಳ್ರಿ, ಅನ್ಲಿಸ್ಟೆಡ್ ಶೇರ್ಸ್, ಓಕೆ, ಜ್ಯುವೆಲರೀಸ್. ನೆಕ್ಸ್ಟ್ ಒಂದು ಯಾವು, ರೆಸಿಡೆನ್ಷಿಯಲ್ ಹೌಸ್. ನೆಕ್ಸ್ಟ್ ಒಂದು ಲ್ಯಾಂಡ್. ನೆಕ್ಸ್ಟ್ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ.
ಅರ್ಬನ್ ಏರಿಯಾ. ಸೊ ಅಗ್ರಿಕಲ್ಚರ್ ಏನಿದೆ ಅರ್ಬನ್ ಏರಿಯಾ ಇತ್ತಂತಂದ್ರೆ ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಇಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ದ ರೂರಲ್ ಏರಿಯಾ ಇತ್ತಂತಂದ್ರೆ ದಟ್ ಇಸ್ ನಾಟ್ ಟ್ರೀಟೆಡ್ ಆಸ್ ಅ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಬಟ್ ಅದ್ರ ಮೇಲೆ ನಾವು ಯಾವುದೇ ಅಂತ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಲ್ಲ. ಅದ್ರ ಮೇಲೆ ಅಂತಂದ್ರೆ ನೆನಪಿಟ್ಕೊಳ್ರಿ, ಇಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ದ ರೂರಲ್ ಏರಿಯಾ ಇತ್ತಂತಂದ್ರೆ ನಾವು ಕ್ಯಾಪಿಟಲ್ ಗೇನ್ ನ ಕ್ಯಾಲ್ಕುಲೇಷನ್ ಮಾಡಲ್ಲ. ಓಕೆ, ಎವ್ರಿವನ್ ಶುಡ್ ನೋ ಅಬೌಟ್ ದಿಸ್. ಓಕೆ, ಈಗ ಕೇಸ್ ಸ್ಟಡಿ ಒಳಗೆ ಕೇಳ್ಬೋದು ನಿಮಗೆ, ಇಫ್ ದ ಕ್ಯಾಪಿಟಲ್ ಅಸೆಟ್ ಈಸ್ ಜ್ಯುವೆಲರಿ ಅಂತ ತಿಳ್ಕೊಳ್ಳಿ, ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇಫ್ ದ ಕ್ಯಾಪಿಟಲ್ ಅಸೆಟ್ ಈಸ್ ರೆಸಿಡೆನ್ಷಿಯಲ್ ಹೌಸ್ ಅಂತ ತಿಳ್ಕೊಳ್ಳಿ, ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇಫ್ ದ ಕ್ಯಾಪಿಟಲ್ ಅಸೆಟ್ ಈಸ್ ಲಿಸ್ಟೆಡ್ ಶೇರ್ಸ್ ಅಂತ ತಿಳ್ಕೊಳ್ಳಿ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಇಫ್ ದ ಕ್ಯಾಪಿಟಲ್ ಅಸೆಟ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಅಂತ ಕೊಟ್ಟಾಗ ಅದ್ರ ಮೇಲೆ ನಾವು ಯಾವತ್ತೂ ಏನು ಮಾಡಬಾರ್ದು, ಇದನ್ನೇ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಯಾಕಂದ್ರೆ ಕ್ಯಾಪಿಟಲ್ ಗೇನ್ ಅಂತ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾದ ಮೇಲೆ ಇದ್ದಂತ ಕ್ಯಾಪಿಟಲ್ ಗೇನ್ ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್. ಅದು ಏನಕ್ಕೈತೆ ಅವಾಗ ಕ್ಯಾಪಿಟಲ್ ಗೇನ್ ಆಗಲ್ಲ, ಅದು ದಟ್ ಇಸ್ ಟ್ರೀಟೆಡ್ ಆಸ್ ಎ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳಿ ಕರಿತೀವಿ ನಾವು. ಸೊ ಇಷ್ಟು ಸಲ ಬಿಟ್ಟು ಏನಂತಂದ್ರೆ ಈ ಚಾಪ್ಟರ್ ನಾವು ಏನು ಸ್ಟಡಿ ಮಾಡ್ತೀವಿ ಈಗ ಅಂದ್ರೆ ಕ್ಯಾಪಿಟಲ್ ಗೇನ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ಬಟ್ ನೆಕ್ಸ್ಟ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನೋದ್ರೆ ತಿಳ್ಕೊಬೇಕು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಇತ್ತಂತಂದ್ರೆ, ಸೊ ಒಂದ್ ವೇಳೆ ಇಫ್ ದೇರ್ ಇಸ್ ಗೇನ್ ಇತ್ತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅನ್ನ ನಾವು ಸೇಲ್ ಮಾಡೋದ್ರಿಂದ ಆದಂತ ಪ್ರಾಫಿಟ್ಗೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಲಾಸ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನಂತ ಲಾಸ್ ಅಂತಂದ್ರೆ ಏನಂದ್ರೆ, ಲಾಸ್ ಫಸ್ಟ್ ಪ್ರಾಫಿಟ್ ಆರ್ ಗೇನ್ ಆನ್ ದ ಸೇಲ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇತ್ತಂತಂದ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಂದ್ರೆ ಲಾಸ್ ಆನ್ ಸೇಲ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಇತ್ತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ನಾವು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳಿ ಕರಿತೀವಿ. ಸೊ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್, ಗೇನ್ ಆರ್ ಲಾಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ಲಾಸ್ ಆರ್ ಪ್ರಾಫಿಟ್ ಆನ್ ಏನಂತ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಸೆಟ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಇನ್ ದ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದ್ರೆ ಆಲ್ರೆಡಿ ಹೇಳಿದೆ ನಿಮ್ಗೆ, ಈಗ ಗೇನ್ ಆನ್ ದ ಸೇಲ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, that is called as long term capital gain. Gain on the sale of short term capital assets ಗೆ ನಾವೇನಂತ ಕರಿತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ. ಇದರಾಗ ಎರಡು ಟೈಪ್ ಬರ್ತವೆ. ಈಗ ನಿಮಗೆ ಅಂಡರ್ ಸೆಕ್ಷನ್ 48 ಪ್ರಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅನ್ನೋದು ನಾನು ಈಗ ಹೇಳ್ತಾ ಬರ್ತೀನಿ. ಇದು ಮೈಂಡ್ನಾಗ ಇರಬೇಕು. ಇದಕ್ಕಿಂತ ಬಿಫೋರ್ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, only for the long term capital assets ಗೆ ನಾವು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಅಪ್ಲೈ ಮಾಡ್ತೀವಿ. ಅಂದ್ರೆ ಇಂಡೆಕ್ಸ್ ನ ಅಪ್ಲೈ ಮಾಡ್ತೀವಿ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ನ ನಾವೇನ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಯಾಕಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಎಷ್ಟು ನಾವೇನ್ ಮಾಡ್ತೀವಿ, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ನ ನಾವು ಅಪ್ಲೈ ಮಾಡ್ತೀವಿ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈಗ 2001, 2002 ಒಳಗೆ ನೀವು ಒಂದು ಅಸೆಟ್ ನ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ಅದ್ರ ವ್ಯಾಲ್ಯೂ ಇರಂಗಿಲ್ಲ. ಅವತ್ತು 1 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ಇವತ್ತು ಏನಾಗಿರ್ತೈತೆ, ಅದ್ರದ್ದು ವ್ಯಾಲ್ಯೂ 10 ಲ್ಯಾಕ್ ಆಗಿರ್ಬೋದು. ಅಥವಾ ಅಂದ್ರೆ ಇಟ್ ಮೀನ್ಸ್ ಏನಂತ ನಾನು ಹೇಳ್ತಿರೋದೇನಂದ್ರೆ, ಅವತ್ತಿನ 1 ಲಕ್ಷ ರೂಪಾಯಿ ಇವತ್ತಿಗೆ 10 ಲಕ್ಷ ಸಮ ಅಂತ. ಅವತ್ತಿನ 1 ಲಕ್ಷ ರೂಪಾಯಿ ಇವತ್ತಿನ 10 ಲಕ್ಷ ಸಮ ಅಂತಂದ್ರೆ ಮನಿ ವ್ಯಾಲ್ಯೂ ಏನಾಗ್ತಾ ಹೋಗ್ತಿರುತ್ತೆ, ಮನಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಮನಿ ವ್ಯಾಲ್ಯೂ ಇನ್ನರ್ಲಿ ಏನಾಗ್ತಿರುತ್ತೆ, ಡಿಕ್ರೀಸ್ ಆಗ್ತಿರ್ತೈತಿ. ಬಟ್ ಅವತ್ತಿನ ವ್ಯಾಲ್ಯೂ ಇವತ್ತಿಗೆ ಇರಂಗಿಲ್ಲ. ಆ ಮನೆಗೆ ಅವತ್ತಿದ್ದಂಥ 1 ಲಕ್ಷಕ್ಕೆ ವ್ಯಾಲ್ಯೂ ಇವತ್ತಿಗೆ ಎಷ್ಟಕ್ಕೆ ಸಮ ಇರ್ತೈತೆ ಅಂದ್ರೆ 10 ಲಕ್ಷ ಸಮ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ, ಅವತ್ತಿನ 1 ಲಕ್ಷ ಪಾಪ ಇವತ್ತಿಗೆ ಇಷ್ಟಕ್ಕೆ ವ್ಯಾಲ್ಯೂ ಅಂತ ಹೇಳಿ ಮೆಜರ್ ಮಾಡ್ತಾರೆ ಅವರು. ಸೊ ಅದಕ್ಕೆ ನಾವೇನು ಅಪ್ಲೈ ಮಾಡ್ತೀವಿ ಅಂತಂದ್ರೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಾವು ಅಪ್ಲೈ ಮಾಡ್ತೀವಿ. ಇದ್ರ ಬಗ್ಗೆ ನನಗೆ ಒಂದು 2 ಮಿನಿಟ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಾನು ಆಮೇಲೆ ಏನು ಮಾಡ್ತೀನಿ, ಫಾರ್ಮೆಟ್ಗೆ ಹೋಗ್ತೇನೆ ಅಂತ. ಇದ್ರ ಬಗ್ಗೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದು ಇದ್ರ ಪ್ರಕಾರ ಅಂಡರ್ ಸೆಕ್ಷನ್ 48 ಪ್ರಕಾರ. ಓಕೆ, ಏನು ಮಾಡೋಣ, ನೀವು ಇದನ್ನು ಫಸ್ಟ್ ತಿಳ್ಕೊಬೇಕು, CII ಅಂತ ಹೇಳಿ. CII ಅಂತಂದ್ರೆ ಏನಂತ ಕರಿತೀವಿ ಅಂತಂದ್ರೆ, ನಾವೀಗ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಏನು ತಿಳ್ಕೊಬೇಕಂತಂದ್ರೆ, ಇನ್ಫ್ಲೇಷನ್ ಏನಂತ ಕರಿತೀವಿ, ಇಂಡೆಕ್ಸ್. ಓಕೆ, ಇಟ್ ಈಸ್ ನೋಟಿಫೈಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಇನ್ ದ ಅಫಿಷಿಯಲ್ ಗೆಜೆಟ್. ಇದನ್ನ ಯಾರು ಮಾಡ್ತಾರೆ ಅಂತಂದ್ರೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಯಾರು ಕೊಡ್ತಾರೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾರೆ. ಏನಂತಂದ್ರೆ ಅಫಿಷಿಯಲಿ ಅವ್ರು ಏನು ಮಾಡ್ತಾರೆ, ಎವ್ರಿ ಇಯರ್ ಅವ್ರು ಏನು ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಓಕೆನಾ, ಏನ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಬೈ ದ ನೋಟಿಫೈಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಆಫ್ಟರ್ ಕನ್ಸಿಡರಿಂಗ್ ದ 75% ಆಫ್ ದ ಎವರೇಜ್ ಪ್ರೈಸ್ ಇನ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಕ್ಯಾಲ್ಕುಲೇಷನ್
ಗೊತ್ತಾಯ್ತಾ. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಎದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಎವ್ರಿ ಇಯರ್ ಚೇಂಜ್ ಆಗೋದ್ರಿಂದ ಏನಾಕೈತಿ, ಯಾವಾಗಲೂ ನಾನು ನಿಮ್ಗೆ ಹೇಳಿದೆ ಈಗ ಏನಂತ, ಇವತ್ತಿನ 1 lakh ಆಫ್ಟರ್ 2 years ಆಫ್ಟರ್ 3 years ಏನಾಕೈತಿ ವ್ಯಾಲ್ಯೂ ಚೇಂಜ್ ಆಕೈತಿ 1 lakh ಇಂದ. ಇವತ್ತಿನ 1 lakh ಆ ವರ್ಷಕ್ಕೆ ಏನಾಗ್ಬೋದು 2 lakh ಆಗ್ಬೋದು 3 lakh ಆಗ್ಬೋದು. ಹಂಗ ಮನಿ ವ್ಯಾಲ್ಯೂ ಇಂಟರ್ನಲಿ ಡಿಕ್ರೀಸ್ ಆಗೋದ್ರಿಂದ ಏನಾಕೈತಿ ಇಲ್ಲಿ ವ್ಯಾಲ್ಯೂ ಆಫ್ ಗೂಡ್ಸ್ ಏನಾಗ್ತಾ ಹೋಗ್ತಾವೆ, ಹೆಚ್ಚಿಗೆ ಆಕ್ಯಂತ ಹೋಗ್ತಾವೆ. ಮನಿ ವ್ಯಾಲ್ಯೂ ಏನಾಕೈತಿ ಕಡಿಮೆ ಆಕೈತಿ, ಬಟ್ ಏನಾಕೈತಿ ವ್ಯಾಲ್ಯೂ ಆಫ್ ಗೂಡ್ಸ್ ವ್ಯಾಲ್ಯೂ ಏನಾಕಂತ ಹೋಗ್ತೈತಿ ಹೆಚ್ಚಿಗೆ ಆಕ್ಯಂತ ಹೋಗ್ತೈತಿ. ದಟ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ನಾವು ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನೆಲ್ಲ ಯಾರು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಯಾರು ಮೆಷರ್ ಮಾಡ್ತಾರ ಅಥವಾ ಯಾರು ನೋಟಿಫೈ ಮಾಡ್ತಾರ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಏನ್ ಮಾಡ್ತಾರ ನೋಟಿಫೈ ಮಾಡ್ತಾರ. ಸೊ ಫಾರ್ ಎವ್ರಿ ಇಯರ್ ಈಗ ನಾನು ಹೆಂಗ ತಗೊಂತೇನೆ ನಿಮಗೆ, ನಮಗೆ ಒಂದು ಬೇಸ್ ಇಯರ್ ಅಂತ ಹೇಳಿ ಬರ್ತೈತಿ. ಬೇಸ್ ಇಯರ್ ಅಂದ್ರೆ ನಾವು ಈ ಚಾಪ್ಟರ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬೇಸ್ ಇಯರ್ ಯಾವ್ದಂತಂದ್ರೆ 2001-2002 ಅಂದ್ರೆ 2001-2002 ದಿಂದ ಇತ್ತಿತ್ತಾಗ ಏನ್ ಮಾಡ್ತಾ ಬಂದಾರ ಅಂದ್ರೆ ಇತ್ತಾಗಿಂದ ಅಪ್ ಟು ಇಯರ್ ಮಟ್ಟ ಅಪ್ ಟು ಈ ಅಸೆಸ್ಮೆಂಟ್ ಇಯರ್ ಐತಲ್ಲ ಇಲ್ಲಿ ತನಕ ಅವ್ರು ಏನ್ ಮಾಡ್ತಾ ಬಂದಾರ ಅಂತಂದ್ರೆ ಅವರು ಇಂಡೆಕ್ಸ್ ನ ಕೊಡ್ತಾ ಬಂದಾರ. ಓಕೆ, ಬಟ್ ಇದಕ್ಕಿಂತ ಬಿಫೋರ್ ಇದ್ದಾಗ ಹೆಂಗ ಸರ್ ಅಂತಂದ್ರೆ ಇದಕ್ಕಿಂತ ಬಿಫೋರ್ ಇದ್ದಿದ್ದು ಎಲ್ಲವೂ ಇದಕ್ಕೆ ಸಮ, ಇದಕ್ಕೆ 2001-2002ಗೆ ಸಮ. ಇದಕ್ಕಿಂತ ಹಿಂದಿದ್ದು ಫಾರ್ ಎಕ್ಸಾಂಪಲ್ ಈ 2001-2002ಗೆ ಇಂಡೆಕ್ಸ್ ನಂಬರ್ ಎಷ್ಟೈತೆ ಅಂತಂದ್ರೆ ಈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟೈತೆ ಅಂದ್ರೆ 100 ಐತೆ. ಸೊ ಅದಕ್ಕಿಂತ ಬಿಫೋರ್ ಇದ್ದಿದ್ದು ಎಲ್ಲವಕ್ಕೂ ಎಷ್ಟು ತಗೋಬೇಕು ನಾವು 100 ಅಂತ ತಗೋಬೇಕು. ಸೊ ಹಂಗಂದ್ರೆ ಎಲ್ಲದಕ್ಕೂ ಇದ್ರ ಹಿಂದೆ ಇದ್ದಿದ್ದು ಎಲ್ಲದಕ್ಕೂ ಎಷ್ಟು ಈಕ್ವಲ್ ಅಂತ ಅರ್ಥ 100ಗೆ ಈಕ್ವಲ್. ಇತ್ತ ಮುಂದಿದ್ದು ಕಷ್ಟ ಏನಕ್ಕಿಂತ ಹೋಗೈತಿ ಚೇಂಜ್ ಆಕಂತ ಹೋಗೈತಿ. ಇದನ್ನ ನಾನು ಇದು ಫೋಟೋನ ನಾನು ಏನ್ ಮಾಡಿರ್ತೀನಿ ಇದಕ್ಕೆ ನಿಮ್ಗೆ ಹಾಕಿರ್ತೀನಿ. ಬಟ್ ಒಂದು ವರಿ ಮಾಡೋಂಥ ಅವಶ್ಯಕತೆ ನಿಮಗಿಲ್ಲ. ಯಾಕಂತಂದ್ರೆ ಅವನ ಏನ್ ಮಾಡ್ಬಿಡ್ತಾನ ಆ ಪ್ರಾಬ್ಲಮ್ ಸಂಬಂಧಪಟ್ಟಂತ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಅವನ ಕೊಟ್ಟಿರ್ತಾನ ಪ್ರಾಬ್ಲಮ್ನಾಗ, ಆದ್ರಿಂದ ನೋ ವರಿ. ಆದ್ರೆ ನಮಗೆ ಈಗ ಬೇಕಾಗಿರೋದು ಕರೆಂಟ್ ಇಯರ್ ಅಂದ್ರೆ 2020-21 ಎಂದು ಎಷ್ಟೈತೆ ಅಂತಂದ್ರೆ ನಿಮಗೆ 289. ನಮ್ಮ ಸದ್ಯಕ್ಕೆ ನೀವು ಕ್ಯಾಲ್ಕುಲೇಷನ್ ಒಳಗೆ ತಗೋಬೇಕಾಗಿದ್ದು ಎಷ್ಟು ಅಂತಂದ್ರೆ 289 ತಗೋಬೇಕು. ಯಾವಾಗಲೂ ನಿಮ್ಗೆ ಗೊತ್ತೈತಿ ಏನಂತ ಪ್ರೀವಿಯಸ್ ಇಯರ್ ಇನ್ಕಮ್ ಮೇಲೆ ನಾವು ಪ್ರೀವಿಯಸ್ ಇಯರ್ ಅಂತ ಇದನ್ನ ಏನ್ ಮಾಡ್ತೇವೆ ಅಂತಂದ್ರೆ ಈಗ ಸದ್ಯಕ್ಕೆ ಅಸೆಸ್ಮೆಂಟ್ ಏನ್ ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ ಅದಕ್ಕೋಸ್ಕರ ನಾ ಏನ್ ತಗೊಂಡೆ ನಿಮಗೆ 289 ತಗೊಂಡಿನಿ. ಸದ್ಯಕ್ಕೆ ನೀವು ಎಲ್ಲಾ ಕ್ಯಾಲ್ಕುಲೇಷನ್ ಒಳಗೂ ನೀವು ತಗೋಬೇಕಾಗಿದ್ದೇನು 289. ನಾವೇನ್ ಮಾಡ್ತಾ ಹೋಗ್ತೇವೆ ಅಂತಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿಸ್ತಾರೆ ಅಂತಂದಾಗ ಈ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಪರ್ಚೇಸ್ ಒಂದು ಇಯರ್ ನಾನು ಏನ್ ಮಾಡಿದ್ವಿ 2002 ಒಳಗೆ ನಾವು ಒಂದು ಅಸೆಟ್ ನ ಪರ್ಚೇಸ್ ಮಾಡಿದ್ವಿ. ಎಷ್ಟಕ್ಕೆ ಅಂತಂದ್ರೆ ಒಂದು 10 ಲ್ಯಾಕಿಗೆ ಏನ್ ಮಾಡಿದ್ದೀನಿ ಪರ್ಚೇಸ್ ಮಾಡಿದ್ದೆ. ಯಾವ ಇಯರ್ 2001-2002ಗೆ. ಅವಾಗ ಏನು ಬೇಸ್ ಇಂಡೆಕ್ಸ್ ಎಷ್ಟೈತಿ ಅದರಿಂದ ಡಿವೈಡೆಡ್ ಮಾಡ್ಕೊಂಡು ಇಂಟು ನಮ್ದು ಕರೆಂಟ್ ಇಯರ್ ಎಷ್ಟೈತಿ ಈಗ 289 ಐತಿ. ನಾ ಎಲ್ಲದಕ್ಕೂ 289 ಮಲ್ಟಿಪಲ್ ಮಾಡ್ತಾ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಇಟ್ಸ್ ಕಾಸ್ಟ್ ಆಫ್ ದ ಅಸೆಟ್ ಆರ್ ಪರ್ಚೇಸ್ ವ್ಯಾಲ್ಯೂ ಆಫ್ ದ ಅಸೆಟ್ ಅಂತ ನಾವು ಏನಂತ ಹೇಳ್ತೀವಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಯಾವ ವರ್ಷ ನಾವು ಪರ್ಚೇಸ್ ಮಾಡಿರ್ತಾರಲ್ಲ ಆ ಇಂಡೆಕ್ಸ್ ತಗೊಂಡು ಇಂಟು 289 ಮಾಡಬೇಕು. ಏನಿದೆ ಏನ್ ಕಂಡಿಡಿಯಾಕ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಕಂಡಿಡಿಯಾಕ. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಓನ್ಲಿ ಇಟ್ ಇಸ್ ಅಪ್ಲಿಕೇಬಲ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅಂದ್ರೆ ನೋಡ್ರಿ ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಇದು. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಆಲ್ ಅಸೆಟ್ಸ್. ಇಟ್ಸ್ ಓನ್ಲಿ ಅಪ್ಲಿಕೇಬಲ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಷ್ಟೇ ನೀವೇನ್ ಮಾಡಬೇಕು ನೆನಪಿಟ್ಕೊಳ್ಳಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಷ್ಟೇ ನೀವೇನು ಅಪ್ಲೈ ಮಾಡಬೇಕು ಇಂಡೆಕ್ಸ್ ನ ಅಪ್ಲೈ ಮಾಡಬೇಕು. ನೆನಪಿರ್ಲಿ CII ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಷ್ಟೇ ಅಪ್ಲೈ ಮಾಡ್ರಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ವಿತಿನ್ 2 year 3 year ಏನಕೈತಿ ಚೇಂಜ್ ಆಗೋದ್ರಿಂದ ಅದಕ್ಕೆ ನಾವು ಇನ್ಫ್ಲೇಷನ್ ಇಂಡೆಕ್ಸ್ ನ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂದ್ರೆ ಇಟ್ ಕ್ಯಾನ್ ಬಿ ಹೆಲ್ಡ್ ಮೋರ್ ದೆನ್ 36 ಮಂತ್ ಅಂತ ಹೇಳಿದೆ ನಾನು ನಿಮಗೆ. 36 ತಿಂಗಳಿಗಿಂತ ಜಾಸ್ತಿ ಅದನ್ನ ಹೆಲ್ಡ್ ಮಾಡಿದ್ರೆ ಅಸೆಸ್ಸಿ ಹೆಲ್ಡ್ ಮಾಡಿದಂತಂದ್ರೆ ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗೋದ್ರಿಂದ ಅದರ ಮೇಲೆ ನಾವು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ನಾವು ಅಪ್ಲೈ ಮಾಡಬೇಕು. ನೆನಪಿಟ್ಕೊಳ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ನಾವೇನ್ ಮಾಡೋಕ್ಕಾಗಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಒಂದು ಥಾಟ್ ಆದ್ರೆ ಈಗ ನಾನು ಏನ್ ಮಾಡ್ತಾ ಬರ್ತೇನೆ ಅಂತಂದ್ರೆ ನೆನಪಿಟ್ಕೊಳ್ರಿ ಲಾಂಗ್ ಟರ್ಮ್ ಫಸ್ಟ್ ಏನ್ ಮಾಡ್ತಾ ಹೋಗೋಣ 3 ಕ್ಯಾಟಗರೀಸ್ ಲೆಕ್ಕ ಮಾಡ್ಬೇಕು. ನಾವು 3 ಟೈಪ್ ನಾನು ಕ್ಯಾಲ್ಕುಲೇಷನ್ ಮಾಡ್ತೇನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇದ್ರಾಗ ಕ್ಯಾಪಿಟಲ್ ಗೇನ್ ಒಳಗೆ ಏನಂತಂದ್ರೆ ಕ್ಯಾಟಗರಿ ಮಾಡ್ತೇನೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾನು ಕಂಡಿರ್ಬೇಕು. ಕ್ಯಾಪಿಟಲ್ ಗೇನ್ ಕಂಡಿರ್ಬೇಕಂದ್ರೆ ಇದನ್ನ 3 ಕ್ಯಾಟಗರಿ ಮಾಡ್ತೇನೆ ನಾನು. ಯಾವ್ಯಾವ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹೆಂಗ್ ಲೆಕ್ಕ ಮಾಡ್ತೇನೆ ನಾನು. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಗೇನ್ ಇಲ್ಲಿಂದ ಬರ್ತದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದರಿಂದ ಬರ್ತೈತಿ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ದ ಸೇಲ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಂದ ಬರ್ತೈತಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇದರಿಂದ ಬರ್ತೈತಿ ನಿಮ್ಗೆ ಗೊತ್ತೈತಲ್ಲ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು ಸೆಕೆಂಡ್ ಒನ್. ಸೊ ಥರ್ಡ್ ಒನ್ ಯಾವ ಸರ್ ಅಂತಂದಾಗ ಸೊ ಕ್ಯಾಲ್ಕುಲೇಷನ್ ಆಫ್ ಕ್ಯಾಲ್ಕುಲೇಷನ್ಸ್ ಆಫ್ ಕ್ಯಾಪಿಟಲ್ ಗೇನ್ ಆನ್ ದ ಡೆಪ್ರಿಷಿಯೇಬಲ್ ಅಸೆಟ್ಸ್ ಅಂತ ಹೇಳಿ. ಸೊ ಡೆಪ್ರಿಷಿಯೇಬಲ್
ಅಸೆಟ್ಸ್ ಮೇಲೆ ನಾವು ಏನು ಮಾಡ್ತೀವಿ ಕ್ಯಾಪಿಟಲ್ ಗೇನ್ ನ ಫೈಂಡ್ ಔಟ್ ಮಾಡ್ತೀವಿ. ವಾಟ್ ಆರ್ ದ ಡೆಪ್ರಿಷಿಯೇಬಲ್ ಅಸೆಟ್ಸ್ ಅಂತ ಕೇಳ್ಬೋದು ನೀವು. ಯಾವ್ಯಾವುದು ಡೆಪ್ರಿಸಿಯೇಷನ್ ಕೊಡಂತ ಅಸೆಟ್ ಯಾವ್ಯಾವ ನೋಡೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬರಲ್ಲ, ಸಾರಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಎಲ್ಲಿ ಯಾವಾಗಲೇ ಬರುತ್ತೆ ಲಾಂಗ್ ಟರ್ಮ್ ಬರುತ್ತೆ. ಶಾರ್ಟ್ ಟರ್ಮ್ ಒಳಗೆ ನೋಡ್ರಿ ನಿಮ್ಮ ಹಂಗ ಒಂದಿಷ್ಟು ಎಕ್ಸಾಂಪಲ್ ಹೇಳ್ಕೊಂತ ಬರ್ತೀನಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಯಾವುದ್ರ ಮೇಲೆ ಕಂಡಿದ್ದೀವಿ ಅಂತಂದ್ರೆ ಒಂದೇದು ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ಹೌದಾ. ನೆಕ್ಸ್ಟ್ ಒಂದು ಯಾವುದು ಅನ್ಲಿಸ್ಟೆಡ್ ಶೇರ್ಸ್. ನಿಮ್ಮ ಎಕ್ಸಾಮಿಗೆ ಬರೋಂಥ ನಾನು ಹೇಳತ್ತೀನಿ ನಿಮಗೆ ಅನ್ಲಿಸ್ಟೆಡ್ ಶೇರ್ಸ್ ಇಂಥವಕ್ಕೆಲ್ಲ ನಾವೇನಂತ ಹೇಳ್ತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಸೆಲ್ಫ್ ಜನರೇಟೆಡ್ ಅಂತಂದು ಹೇಳಿ. ಈಗ ಒಂದು ಸೆಲ್ಫ್ ಜನರೇಟೆಡ್ ಅಂತಂದ್ರೆ ಅವ ಜನರೇಟ್ ಆಗಿದಂತ ಗುಡ್ ವಿಲ್ ಗೊತ್ತಿರ್ಬೋದಲ್ಲ ನಿಮಗೆ. ಸೊ ಅಂಥವು ಆ ಸದ್ಯಕ್ಕೆ ಏನು ಮಾಡಾಕತ್ತಿಲ್ಲ, ಯಾಕಂದ್ರೆ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಯಾವ ಬರ್ತಾವೆ ನಿಮ್ಮ ಎಕ್ಸಾಮ್ಗೆ ಅನ್ನೋದು ಅಷ್ಟು ನೋಡಿಕೆ ಸಾಕು. ಮತ್ತೆ ಬಿಟ್ರೆ ಇವಿಷ್ಟು ಬರ್ತಾವೆ. ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಎಲ್ಲ ಅಂತ ಹೇಳಿ ನಾನಾಗಲೇ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಯಾವ್ದು ಅರ್ಬನ್ ಏರಿಯಾ, ಎಲ್ಲೇ ಅರ್ಬನ್ ಏರಿಯಾ, ಅರ್ಬನ್ ಏರಿಯಾದಾಗಿದ್ದಂಥ ಅಗ್ರಿಕಲ್ಚರ್ ಲ್ಯಾಂಡ್ಗೂ ನಾವು ಏನಂತ ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಡೆಪ್ರಿಷಿಯೇಬಲ್ ಅಸೆಟ್ ಅಂದ್ರೆ ಯಾವುವು ಹೇಳಿರೋಣ, ಮಷಿನರಿ, ಹೌದಾ, ಫರ್ನಿಚರು, ಕಾರು, ಮೋಟರ್ ವೆಹಿಕಲ್, ಇಂಥವೆಲ್ಲ ನೀವು ಡೆಪ್ರಿಷಿಯೇಬಲ್ ಅಸೆಟ್ಸ್. ಇದನ್ನ ಲೆಕ್ಕ ಹೆಂಗೆ ಮಾಡೋದು ಸರ್ ಕ್ಯಾಪಿಟಲ್ ಗೇನ್ ಅಂತ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಯಾವುವು ನೆನಪಿಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ನಾಗ ಬರೋಂಥವು ಲಿಸ್ಟೆಡ್ ಶೇರ್ಸ್, ವೆರಿ ಇಂಪಾರ್ಟೆಂಟ್. ಲಿಸ್ಟೆಡ್ ಶೇರ್ಸ್ ಆರ್ ಡಿಬೆಂಚರ್. ಇಲ್ಲಿ ಅನ್ಲಿಸ್ಟೆಡ್ ಶೇರ್ಸ್ ಆರ್ ಡಿಬೆಂಚರ್ ಬಂದ್ರೆ ಇಲ್ಲಿ ಲಿಸ್ಟೆಡ್ ಶೇರ್ಸ್ ಆರ್ ಡಿಬೆಂಚರ್ ಬರ್ತೈತೆ ಅಂತ ಅಂದಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಳಗೆ ಬರ್ತೈತಿ. ಆರ್ ಐದರ್ ಅಂದ್ರೆ ಅಥವಾ ಆರ್ if the assessee had the assets within 12 months or 36 months as per the condition. ಒಂದಿಷ್ಟು ಕಂಡೀಷನ್ ಅಪ್ಲೈ ಆಗಿ 12 ಮಂತ್ಸ್ಗಿಂತ ಕಡಿಮೆ ಹೆಲ್ಡ್ ಮಾಡಿದ್ರೆ ಅವ್ರಿಗೆ ಶಾರ್ಟ್ ಟರ್ಮ್ ಅಂತ ಕರಿತೀವಿ. ಇನ್ನು ಉಳಿದಂತೆ ಎಲ್ಲ 36 ಮಂತ್ಗಿಂತ ಕಡಿಮೆ ಹೆಲ್ಡ್ ಮಾಡಿದ್ವಲ್ಲ ನಾವು ಏನಂತ ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಈಗ ಒಂದಕ್ಕೆ ನಾವು ಹೆಡಿಂಗ್ ಹಾಕೋಣ ಯಾವ್ದಂತಂದ್ರೆ ಫಸ್ಟ್ ಒಂದು ನಾನು ಏನು ಮಾಡ್ತಾ ಬರ್ತೀನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಂಗೆ ಫೈಂಡ್ ಔಟ್ ಮಾಡೋದನ್ನ ಹೇಳ್ತೀನಿ. ಅದಾದ್ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಇದನ್ನ ತೊಗೊಳೋಣ, ಆಮೇಲೆ ಇದನ್ನ ತೊಗೊಳೋಣಂತೆ, ಆಮೇಲೆ ಇದನ್ನ ತೊಗೊಳೋಣ. ಆದರೆ ಡೆಪ್ರಿಷಿಯೇಬಲ್ ಅಸೆಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು. ಓಕೆ, ನೋಡ್ಕೊಂತ ಬರ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಫಸ್ಟ್ ಹೇಳ್ತೀನಿ ಕೇಳಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಗೆ ಹೇಳ್ತಾ ಇರೋದು. ಬಟ್ ಫಾರ್ಮ್ಯಾಟ್ ನೋಡೋಣ ಹೆಂಗೆ ಫಾರ್ಮ್ಯಾಟ್ ಬರ್ತೈತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಫೈಂಡ್ ಔಟ್ ಮಾಡಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೇವೆ ಅನ್ನೋದಕ್ಕೆ ಒಂದು ಫಾರ್ಮ್ಯಾಟ್ ಸಣ್ಣದು. ಸೊ ಓಕೆ, ಭಾಳ ಟೈಮ್ ತೊಗೊಳಂಗಿಲ್ಲ. ನೆಕ್ಸ್ಟ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ಬೇಕು ನಾನು ಕೇಸ್ ಸ್ಟಡಿನ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಂಗೆ ಫೈಂಡ್ ಔಟ್ ಮಾಡ್ತೇವೆ ಅನ್ನೋದು ಹೇಳ್ತೇನೆ ನಾನು. ಫಸ್ಟಿಗೆ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಅಥವಾ ಸೇಲ್ಸ್ ಪ್ರೈಸ್ ಅಂತ ಕರಿತೇವೆ ನಾವು, ಅಥವಾ ಸೇಲ್ಸ್ ಪ್ರೊಸೀಡ್ಸ್ ಅಂತ ಕರಿಬಹುದು. ಸೇಲ್ಸ್ ಪ್ರೊಸೀಡ್ಸ್ ಆಫ್ ದ ಜ್ಯುವೆಲರಿ ಇದ್ದ ಜ್ಯುವೆಲರಿ ನಿಮ್ಗೆ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವ ಬರ್ತಾವ ಅಂದ್ರೆ ಅಂತ ತಗೊಳೋದು ವ್ಯಾಲ್ಯೂ ತಗೊಂಡ್ರೆ ಇದ್ರೊಳಗೆ ಯಾವಾಗಲೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಏನ್ ಮಾಡಬೇಕು ಲೆಸ್ ಮಾಡಿದ್ರೆ ಬಂದಂತ ಆನ್ಸರ್ ಎನ್ ಸಿ. ಎನ್ ಸಿ ಅಂತಂದ್ರೆ ನೆಟ್ ಕನ್ಸಿಡರೇಷನ್ ಅಂತ ಕರಿತೇವೆ ನಾವು. ಏನಂತ ಕರಿತೀವಿ ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಇದ್ರೊಳಗೆ ನಾನು ನಿಮ್ಗೆ ಆಗಲೇ ಹೇಳಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಯಾವಾಗಲೂ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಯಾವಾಗಲೂ ಏನ್ ಅಪ್ಲೈ ಮಾಡಬೇಕು CII ನ ಅಪ್ಲೈ ಮಾಡಬೇಕು. ಅಂದ್ರೆ ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ ಇಂಡೆಕ್ಸ್ ನ ಅಪ್ಲೈ ಮಾಡ್ಬೇಕಂತ ಹೇಳಿದೆ ನಾನು. ಸರ್ ಇಂಡೆಕ್ಸ್ ನ ಅಪ್ಲೈ ಮಾಡ್ಬೇಕಂತಂದ್ರೆ ಫಸ್ಟ್ ಯಾವ ಮೇಲೆ ಅಪ್ಲೈ ಮಾಡ್ತೇವೆ ಅಂತಂದ್ರೆ ಏನಂತ ಬರೀತೀನಿ ನಾನು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಾಸ್ಟ್ ಮೇಲೆ ನಾನು ಏನ್ ಮಾಡ್ತೀನಿ ಫಸ್ಟ್ ಇಂಡೆಕ್ಸ್ ನ ಅಪ್ಲೈ ಮಾಡ್ತೀನಿ. ಹೆಂಗ ಅಂತಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಓಕೆ ಡಿವೈಡೆಡ್ ಬೈ ಇಂಡೆಕ್ಸ್ ಇನ್ಫ್ಲೇಷನ್ ಇಂಡೆಕ್ಸ್ ಅಥವಾ ನಾನು ಶಾರ್ಟ್ಕಟ್ ಆಗಿ ಏನಂತ ಬರ್ತೀನಿ CII ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್. ಅಕ್ವಿಸಿಷನ್ ಇಯರ್ ಅಂತಂದ್ರೆ ನಾವು ಯಾವ ವರ್ಷ ನಾವು ಅಕ್ವಿಸಿಷನ್ ಮಾಡ್ಕೊಂಡಿರ್ತಾವಲ್ಲ ಆ ಇಯರ್ ನಾವು ಏನ್ ತಗೋಬೇಕಿಲ್ಲ ಇಂಡೆಕ್ಸ್ ಇಂಟು ನಿಮಗೆ ಈ ಸದ್ಯಕ್ಕೆ ಈ ವರ್ಷ 2020-21 ಅಸೆಸ್ಮೆಂಟ್ ನಿಮ್ಮ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ 289 ಏನ್ ಮಾಡ್ಕೋಬೇಕು ಮಲ್ಟಿಪಲ್ ಮಾಡ್ಕೋಬೇಕು. ಬಂದಂತ ಆನ್ಸರ್ ಏನಾಗೈತಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಕೈತಿ. ಸೊ ನೆಕ್ಸ್ಟ್ ಒಂದು ಏನ್ ತಗೋಬೇಕು ಇನ್ನೊಂದು ಬರುತ್ತೆ ಏನಂತ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಡಿಷನ್ ಆರ್ ಇಂಪ್ರೂವ್ಮೆಂಟ್. ಇದಕ್ಕೂ ನಾವು ಸೇಮ್ ಲೆಕ್ಕ ಮಾಡ್ತೀವಿ. ಆದ್ರೆ ಇದಕ್ಕೆ ಕಂಡೀಷನ್ ಬರೆಸ್ತೇನೆ ನಾನು ನಿಮಗೆ. ಸೊ ಏನು ಕಾಸ್ಟ್ ಆಫ್ ಎಡಿಷನ್ಗೂ ಮತ್ತು ಕಾಸ್ಟ್ ಆಫ್ ಎಡಿಷನ್ ಮತ್ತು ಇನ್ನು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಗೆ ಹೋಗ್ಲಿ ಕಂಡೀಷನ್ಸ್ ಅದಾವ. ಆ ಕಂಡೀಷನ್ ನ ಬರ್ತಾನಂತೆ. ಅದಕ್ಕಿಂತ ಮುಂಚೆ ಹೆಂಗ್ ಲೆಕ್ಕ ಮಾಡ್ತೀವಿ ಸೇಮ್ ಆಸ್ಟೇಜ್ ಕಾಸ್ಟ್ ಆಫ್ ಎಡಿಷನ್ ಆರ್ ಇಂಪ್ರೂವ್ಮೆಂಟ್ ಎರಡು ಒಂದ ನೆನಪಿಟ್ಕೊಳ್ಳಿ. ಎರಡು ಕೊಡ್ಬೋದು ಅಥವಾ ಎರಡರ ಒಂದು ಕೊಡ್ಬೋದು ನಿಮ್ಮ ಎಕ್ಸಾಮ್. ಕಾಸ್ಟ್ ಆಫ್ ಎಡಿಷನ್ ಆರ್ ಇಂಪ್ರೂವ್ಮೆಂಟ್ ಯಾವಾಗಲೂ ಒಂದ ಡಿವೈಡೆಡ್ ಬೈ ಏನಂತ ಬರ್ತೀವಿ CII
ಆಫ್ ನೆನಪಿಟ್ಕೊಳ್ರಿ ಎಡಿಷನ್ ಇಯರ್ ಅಂದ್ರೆ ಈ ಕಾಸ್ಟ್ ಆಫ್ ಎಡಿಷನ್ ಮಾಡಿರ್ತವಲ್ಲ ಎಡಿಷನ್ಸ್ ಇಯರ್ ಇದು ಏನ್ ತಗೋಬೇಕು ನಾವು ಇಂಡೆಕ್ಸ್ ತಗೋಬೇಕು ಇಂಟು ಮತ್ತೆ ಎಷ್ಟು ಹೇಳ್ರಿ 289 ತಗೊಂಡ್ರೆ ನಿಮ್ಗೆ ಬಂದಂತ ಆನ್ಸರ್ ಬರ್ತೈತಿ. ಇದನ್ನ ನಾವೇನ್ ಮಾಡ್ಬೇಕು ಈ ಕಡೆ ಬರ್ಕೋಬೇಕು. ಓಕೆ, ಬರ್ಕೊಂಡ್ಮೇಲೆ ಇದ್ರಾಗ ಇದನ್ನ ಕಳೆದ ಬಂದಂತ ಆನ್ಸರ್ ಏನಾಕೈತಿ ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಅಂತ ಆಕೈತಿ. ಕ್ಯಾಪಿಟಲ್ ಗೇನ್ ಏನಂತ ಆಕೈತಿ ಬಿಫೋರ್ ಡಿಡಕ್ಷನ್ ಅಂತ ಆಕೈತಿ. ಸೊ ಇದ್ರೊಳಗ ಏನ್ ಲೆಸ್ ಮಾಡ್ಬೇಕು ಡಿಡಕ್ಷನ್ ಲೆಸ್ ಮಾಡ್ತಾ ಬರ್ತೀವಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಟು ಅಂಡರ್ ಸೆಕ್ಷನ್ 54F ನೋಡ್ರಿ. ಅಂಡರ್ ಸೆಕ್ಷನ್ 54 ಇಂದ 54F ಮಟನ ಡಿಡಕ್ಷನ್ ಇತ್ತು ಅಂದ್ರೆ ಅವ್ನು ಲೆಸ್ ಮಾಡ್ಕೊಂತೀವಿ. ಲೆಸ್ ಮಾಡ್ಕೊಂಡ ಮೇಲೆ ಬಂದಂತ ಆನ್ಸರ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಬಂದಂತ ಆನ್ಸರ್ ಏನು ಟ್ಯಾಕ್ಸಬಲ್ ಯಾವ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಅದು ಇಲ್ಲಿ ಪ್ಲಸ್ ಒಳಗೆ ಬಂತಂದ್ರೆ ಗೇನ್, ಒಂದು ಆನ್ಸರ್ ಏನೋ ನೆಗೆಟಿವ್ ಬಂದೈತೆ ಅಂತ ತಿಳ್ಕೊಳ್ಳೋಣ ಸಮಟೈಮ್ಸ್ ಅದೇನಂತ ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ದ ಫಾರ್ಮೆಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ಇದನ್ನ ತಗೊಂಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಏನು ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನ ಅಪ್ಲೈ ಮಾಡಿ ಈ ತರ 289 ನ ಮಲ್ಟಿಪಲ್ ಮಾಡ್ತೀವಿ. ಸೊ ಇದೊಂದು ಐಡಿಯಾ ಇರಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ನಾವು ಕ್ಯಾಲ್ಕುಲೇಟ್ ಮಾಡಿದ ಹೆಂಗಂತ. ಈಗ ನೆಕ್ಸ್ಟ್ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಹೆಂಗೆ ಲೆಕ್ಕ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡು ಈ ಪಟ್ಟ ಯಾವ್ದು ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನಂತಪ್ಪಿ ಗೇನ್. ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ. ಸೇಮ್ ಆಸ್ಟಿಸ್ ಪರ್ಟಿಕ್ಯುಲರ್ಲಿ ಟು ಅಮೌಂಟ್ ಕಾಲಮ್ ಮಾಡ್ತೀವಿ. ಇಲ್ಲೇ ನಿಮಗೆ ಒಂದು ಈಗ ಐಡಿಯಾ ಐತಿ. ಫಸ್ಟ್ ಈಗ ಎಂತ ಹೋಗ್ಬೇಕು ಸೇಲ್ಸ್ ಪ್ರೊಸೀಡ್ಸ್ ಆಫ್ ದ ಅಸೆಟ್ ಪ್ರೊಸೀಡ್ಸ್ ಆಫ್ ದ ಅಸೆಟ್ ಸೇಲ್ಸ್ ಪ್ರೊಸೀಡ್ಸ್ ತಗೊಂತೀವಿ. ಇದ್ರಾಗ ಲೆಸ್ ಏನ್ ಲೆಸ್ ಮಾಡ್ಬೇಕು ಹೇಳ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ನಾವು ಲೆಸ್ ಮಾಡ್ತೀವಿ. ಹಾಗಂದ್ರೆ ಬಂದಂತ ಆನ್ಸರ್ ಏನಂತ ಬರೀತೀನಿ ಹೇಳ್ರಿ ನಾನು NC ಅಂದ್ರೆ ನೆಟ್ ಕನ್ಸಿಡರೇಷನ್. ಇದ್ರೊಳಗ ನಾನು ಆಗಲೇ ಹೇಳಿದೆ ನಿಮಗೆ ಇಲ್ಲಿ ನೋಡ್ರಿ ಎಲ್ಲರೂ ಏನಂತಂದ್ರೆ ಇದಕ್ಕೆ ನಾವು ಎರಡಕ್ಕೂ ಏನ್ ಮಾಡಿದ್ವಿ ಇಂಡೆಕ್ಸ್ ನ ಅಪ್ಲೈ ಮಾಡಿದ್ವಿ. ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಗೆ ನಾವು ಇಂಡೆಕ್ಸ್ ನ ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ವಿ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೆ ಇಂಡೆಕ್ಸ್ ನ ಅಪ್ಲೈ ಮಾಡಲ್ಲ, ಡೈರೆಕ್ಟ್ ಕಳ್ಕೊಳ್ಳೋದು. ಯಾಕೆ ಏನ್ ಕಳ್ಕೊಳ್ಳೋದು ಒಂದೇದು ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳ್ಕೊಳ್ಳೋದು ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಕಾಸ್ಟ್ ಆಫ್ ಅಡಿಷನ್ ಆರ್ ಇಂಪ್ರೂವ್ಮೆಂಟ್ ನ ಡೈರೆಕ್ಟ್ ಆಗಿ ಕಳ್ಕೊಳ್ಳೋದು ಆರ್ ಇಂಪ್ರೂವ್ಮೆಂಟ್ ಎರಡು ಒಂದ ಅಂತ ಹೇಳಿ ನಾನು ನಿಮಗೆ ಎರಡೂ ಕೊಡ್ಬೋದು ಪ್ರಾಬ್ಲಮ್ನಾಗ ಅಥವಾ ಎರಡರಾಗ ಒಂದು ಕೊಡ್ಬೋದು. ಸೊ ಕೊಡ್ಕೊಂಡ ಮೇಲೆ ಡೈರೆಕ್ಟ್ ಆಗಿ ಲೆಸ್ ಮಾಡಿ ಬಂದಂತ ಆನ್ಸರ್ ಇರ್ತೈತಿ. ಸೊ ದಿಸ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಗೇನ್ ಬಿಫೋರ್ ಏನಿದು ಕ್ಯಾಪಿಟಲ್ ಗೇನ್ ಬಿಫೋರ್ ಏನು ಡಿಡಕ್ಷನ್. ಹೌದಾ? ಸೊ ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಒಳಗೆ ಏನ್ ಲೆಸ್ ಮಾಡಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಲ್ಲಿಂದ 54 ಟು ಅಂಡರ್ ಸೆಕ್ಷನ್ 54 ಎಲ್ಲಿ ತನಕ F ತನಕ. ಇವೆರಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ಆಗಿ ಎಕ್ಸಾಮ್ ನಮ್ಮ ಕೆವಿಡಿ ಪ್ರಕಾರ ಇವೆರಡು ಇಂಪಾರ್ಟೆಂಟ್. ಯಾವ್ಯಾವ ಅಂಡರ್ ಸೆಕ್ಷನ್ 54 ಮತ್ತು ಅಂಡರ್ ಸೆಕ್ಷನ್ 54 ವೆರಿ ಇಂಪಾರ್ಟೆಂಟ್. ಎದಕ್ಕಂದ್ರೆ ಕೇಸ್ ಸ್ಟಡಿ ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ. ಈಗ ಈ ವಿಡಿಯೋದಾಗ ನೆಕ್ಸ್ಟ್ ಒಂದು ಇನ್ನೊಂದು ಯಾರು ಅಂತ ನಾಗಲೇ ಹೇಳಿದೆ 3 ಡಿವೈಡ್ ಮಾಡ್ತೀನಿ. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ಇನ್ನೊಂದು ಕ್ಯಾಪಿಟಲ್ ಗೇನ್ ಅಂದ್ರೆ ಡೆಪ್ರಿಸಿಯೇಬಲ್ ಅಸೆಟ್ಸ್. ಒಂದು ವೇಳೆ ಕ್ಯಾಪಿಟಲ್ ಗೇನ್ ಆನ್ ಡೆಪ್ರಿಸಿಯೇಬಲ್ ಅಸೆಟ್ಸ್. ಡೆಪ್ರಿಸಿಯೇಬಲ್ ಅಸೆಟ್ಸ್ ಅಂತಂದ್ರೆ ಡೆಪ್ರಿಸಿಯೇಬಲ್ ಅಸೆಟ್ ಇರ್ತಾವಲ್ಲ ಅದ್ರ ಮೇಲೆ ಬಂದಂತ ಕ್ಯಾಪಿಟಲ್ ಗೇನ್ಗೆ ಸೊ ನಾವು ಇದನ್ನ ಏನ್ ಮಾಡ್ತೀವಿ ಲೆಕ್ಕಾಚಾರ ಮಾಡ್ತೀವಿ. ಇದಕ್ಕೆ ಏನಿಲ್ಲಪ್ಪ ಸಿಂಪಲ್ ಏನ ಸೇಲ್ಸ್ ಪ್ರೊಸೀಡ್ಸ್. ಹೌದಾ? ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಯಾವಾಗಲೂ WDV ಅಂದ್ರೆ ಫಾರ್ ಎಕ್ಸಾಂಪಲ್ ಡೆಪ್ರಿಸಿಯೇಬಲ್ ಅಸೆಟ್ ಯಾವಾಗಲೂ ಏನ್ ಸಿಗುತ್ತೆ ಅಂದ್ರೆ WDV ಆನ್ 1/4/2019 ಇದಂತ ಅಮೌಂಟ್ ನ ಲೆಸ್ ಮಾಡ್ಕೊಂಡ್ರೆ ಬಂದಂತ ಆನ್ಸರ್ ಕ್ಯಾಪಿಟಲ್ ಗೇನ್ ಓಕೆ ಅಂತ ಕರಿತೀವಿ. ನೆನಪಿರ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರು ಒಂದ, ಕ್ಯಾಪಿಟಲ್ ಗೇನ್ ಆನ್ ಡೆಪ್ರಿಸಿಯೇಬಲ್ ಅಸೆಟ್ಸ್ ಅಂದ್ರು ಒಂದ. ಇದು ಶಾರ್ಟ್ ಟರ್ಮ್ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೇವೆ ಅಂದ್ರೆ ಕ್ಯಾಪಿಟಲ್ ಗೇನ್ ಆನ್ ಡೆಪ್ರಿಸಿಯೇಬಲ್ ಅಸೆಟ್ ನ ನಾವೇನಂತ ಟ್ರೀಟ್ ಮಾಡ್ತೇವೆ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಚೇಂಜ್ ಆಕೈತಿ. ಏನಾಕೈತಿ ಅಂದ್ರೆ ಸೇಲ್ಸ್ ಪ್ರೊಸೀಡ್ಸ್ ಒಳಗೆ ನಾವೇನ್ ಕಳ್ಕೋಬೇಕು WDV ಕಳ್ಕೊಂಡ್ರೆ ಬಂದಂತ ಆನ್ಸರ್ ಏನ
ಕ್ಯಾಪಿಟಲ್ ಗೇನ್. ಸಮ್ಟೈಮ್ಸ್ ಇದು ನೆಗೆಟಿವ್ ಬರ್ಬೋದು, ಪಾಸಿಟಿವ್ ಬರ್ಬೋದು. ನೆಗೆಟಿವ್ ಬಂದ್ರೆ ಲಾಸ್, ಪಾಸಿಟಿವ್ ಬಂದ್ರೆ ಏನ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಈಗ ನಿಮಗೆ ಒಂದು ಪ್ರಾಬ್ಲಮ್ನ ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತೀರಿ ಈ ಪ್ರಾಬ್ಲಮ್ನ. ಸೊ ನೆನಪಿಡ್ಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನಾವು ಏನು ಅಪ್ಲೈ ಮಾಡ್ತೀವಿ? ಇಂಡೆಕ್ಸ್ನ ಅಪ್ಲೈ ಮಾಡ್ತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಏನು ಅಪ್ಲೈ ಮಾಡಲ್ಲ? ಇಂಡೆಕ್ಸ್ನ ಅಪ್ಲೈ ಮಾಡಲ್ಲ. ನೆಕ್ಸ್ಟ್ ಒಂದು ಡೆಪ್ರಿಸಿಯಬಲ್ ಅಸೆಟ್ಸ್ಗೂ ನಾವು ಏನು ಮಾಡಲ್ಲ? ಅಪ್ಲೈ ಮಾಡಲ್ಲ, ಇಂಡೆಕ್ಸ್ ಅಪ್ಲೈ ಮಾಡಲ್ಲ. ಓನ್ಲಿ ವಿ ಹ್ಯಾವ್ ಟು ಟೇಕ್ ದ WDV ಅಮೌಂಟ್ ಫಾರ್ ದ ಡೆಪ್ರಿಸಿಯಬಲ್ ಅಸೆಟ್ಸ್ in the calculations of capital gain. So now we have to take about the deduction under section 54 to 54F. ನಮಗೆ ಎಕ್ಸಾಮಿನೇಷನ್ ಪರ್ಪಸ್ ಬೇಕಾಗಿರೋದ್ರಿಂದ ನಮಗೆ ಅಂಡರ್ ಸೆಕ್ಷನ್ 54 ಮತ್ತು 54F ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ. ಸೊ ಅಂಡರ್ ಸೆಕ್ಷನ್ 54 ಮತ್ತು 54 ಎದಕ್ಕೆ ಸಂಬಂಧಪಟ್ಟತೆ ಅನ್ನೋದು ನಾ ಈಗ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಿಷ್ಟು ಕಂಡೀಷನ್ಸ್. ಏನ್ ಕಂಡೀಷನ್ಸ್? ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೇಕಂತಂದ್ರೆ ಒಂದಿಷ್ಟು ಕಂಡೀಷನ್ ಬಗ್ಗೆ ಕ್ಲಿಯರ್ ಇರ್ಬೇಕು ನೀವು. ಕಂಡೀಷನ್ಸ್ ಒಂದೇ ಕಂಡೀಷನ್, if the capital asset purchased before 1/4/2001. So ನೋಡ್ರಿ, ನೆನಪಿಟ್ಕೊಳ್ರಿ, if the capital asset purchased before 1/4/2001 ಅಂತಂದ್ರೆ 1/4/2001 ಕಿಂತ ಹಿಂದಲು ಅಂದ್ರೆ ಯಾವ 2000, 1999, 1998 ಈ ತರ ಹಿಂದೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇನ್ ಸಚ್ ಕೇಸಸ್ ಇನ್ ದಿಸ್ ಕೇಸ್ ನಾವೇನ್ ಮಾಡ್ಬೋದು? ಇನ್ ಸಚ್ ಕೇಸ್ ನಾವೇನ್ ಮಾಡ್ಬೋದು ಅನ್ನೋದು ಹೇಳ್ತೀನಿ ಕೇಳ್ರಿ. ನೆನಪಿಟ್ಕೊಳ್ರಿ, ಒಂದ್ ವೇಳೆ ನಾವು ಅಸೆಟ್ನ 2001 ಕಿಂತ ಬಿಫೋರ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇನ್ ಸಚ್ ಕೇಸ್ ಮಾರ್ಕೆಟ್ ವ್ಯಾಲ್ಯೂ or cost of asset, the cost of acquisition, COA ಅಂತ ಕರೀತೀವಿ. ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ whichever is ಏನ higher, ನೆನಪಿಟ್ಕೊಳ್ರಿ, whichever is higher is taken into consideration. ನೆನಪಿರ್ಲಿ, ಇದರ ಅರ್ಥ ಏನು ಕನ್ನಡದಾಗ ಹೇಳ್ತೀನಿ ಕೇಳಿ ನನಗೆ. ನೋಡ್ರಿ, ಒಂದ್ ವೇಳೆ ನಾವು ಕ್ಯಾಪಿಟಲ್ ಅಸೆಟ್, ಇಟ್ ಮೇ ಬಿ ಎನಿಥಿಂಗ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಯಾವುದೇ ಅಸೆಟ್ ಆಗಿರ್ಬೋದು, ಇಫ್ ಇಟ್ ಇಸ್ ಪರ್ಚೇಸ್ ಬಿಫೋರ್ 1/4/2001, 1/4/2001 ಬಿಫೋರ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅವಾಗ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ಅಕ್ವಿಸಿಷನ್ ನೆನಪಿಡ್ಕೊಡ್ರಿ. ಅವಾಗ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮ್ನಾಗ ಕೊಟ್ಟಿರ್ತಾನೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇವು ನಡುವೆ ಕಂಪ್ಯಾರಿಸನ್ ಮಾಡಿ ಯಾವ್ದು ಹೈಯೆಸ್ಟ್ ಇರುತ್ತಲ್ಲ ಅದನ್ನ ತಗೋಬೇಕು. ಸೊ ಪ್ರಾಬ್ಲಮ್ 15 ವರ್ಷನ್ ಮಾಡೋ ಹೊತ್ತಿನ ತಗೊಂತೇನೆ ನಾನು, ನೋಡ್ರಿ ಅದು ಈಸಿ ಐತಿ ಲೆಕ್ಕ. ನೆಕ್ಸ್ಟ್ ಒಂದು ಎರಡನೇ ಕಂಡೀಷನ್, ಇಫ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ನಾಗಲೇ ಹೇಳಿದ್ನಲ್ಲ, ಕಾಸ್ಟ್ ಆಫ್ addition ಆರ್ ಇಂಪ್ರೂವ್ಮೆಂಟ್ ಬಿಫೋರ್ 1/4/2001, ಒಂದು ವೇಳೆ ಕಾಸ್ಟ್ ಆಫ್ ಎಡಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1/4/2001 ಕಿಂತ ಮುಂಚಿದ್ರೆ, ಓಕೆ, ನೋ ಡಿಡಕ್ಷನ್ ಅಲೌಡ್, ಅದನ್ನ ನಾವು ಡಿಡಕ್ಷನ್ ಮಾಡಲ್ಲ ಅಥವಾ ಕನ್ಸಿಡರೇಷನ್ ತಗೊಳಲ್ಲ. ಅಂದ್ರೆ ಇನ್ ಸಚ್ ಕೇಸ್ ದೇ ಆರ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್, ಅವನು ತಗೋಬಾರ್ದು. ಯಾವಾಗ ಒಂದ್ ವೇಳೆ ಕಾಸ್ಟ್ ಆಫ್ ಎಡಿಷನ್ ಇಂಪ್ರೂವ್ಮೆಂಟ್ ಡೇಟ್ 1/4/2001 ಮುಂಚಿತ್ತಂದ್ರೆ ಅವನು ತಗೋಬಾರ್ದು. ಇವೆರಡು ಕಂಡೀಷನ್ ನಿಮಗೆ ಕಂಪಲ್ಸರಿ ನೆನಪಿರ್ಬೇಕು. ಯಾವ ಕಂಡೀಷನ್ ಅಂದ್ರೆ, ಒಂದ್ ವೇಳೆ 1/4/2001 ಮುಂಚೆ ಏನಾದ್ರು ಅಸೆಟ್ನ ಪರ್ಚೇಸ್ ಮಾಡಿದ್ರೆ ನಾವು ಮಾರ್ಕೆಟ್ ವ್ಯಾಲ್ಯೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಂಪ್ಯಾರಿಸನ್ ತಗೋಬೇಕು. ಅದ್ರಾಗ ಯಾವ್ದು ಹೈಯೆಸ್ಟ್ ಇರುತ್ತೆ ಅದು ತಗೋಬೇಕು. ಅವಾಗ ಏನಾಗೈತಿ, ಬೇಸ್ ಇಯರ್ 1/4/2001 ಮುಂಚಿದ್ದು ಎಲ್ಲ ಬೇಸ್ ಇಯರ್ಗೆ ನಾವು ಇಂಡೆಕ್ಸ್ ಎಷ್ಟು ತಗೋಬೇಕು ಅಂತ ಹೇಳಿ 100 ತಗೋಬೇಕು ಅಂತ ಹೇಳಿದ್ರೆ ನೋಡ್ರಿ, ಆಗಲ್ಲ. ಯಾವಾಗಲೂ ಡಿವೈಡೆಡ್ ಬೈ 100 ಮಾಡಬೇಕು. ಕಾಸ್ಟ್ ಆಫ್ ಅಡಿಷನ್ ಇಂಪ್ರೂವ್ಮೆಂಟ್ ಬಿಫೋರ್ 1/4/2001 ಅಂತಂದ್ರೆ ನೋ ಡಿಡಕ್ಷನ್ ಇಸ್ ಅಲೌಡ್, ಅಂದ್ರೆ ನೀವು ಒಟ್ಟೆ ತಗೊಳ್ಬಾರ್ದು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತಗೋಬಾರ್ದು, ಕಾಸ್ಟ್ ಆಫ್ ಅಡಿಷನ್ ತಗೋಬಾರ್ದು. ಇದು ಡೇಟ್ಗಿಂತ ಮುಂಚಿದ್ರೆ ಇತ್ತಾಗಿದೆ ತಗೋಬೇಕು. ಅದಕ್ಕೆ ತಕ್ಕಂಗೆ ಇಂಡೆಕ್ಸ್ನ ಅಪ್ಲೈ ಮಾಡಿ ಇಂಟು 289 ಅಂತ ಮಾಡಬೇಕು. ಇದು ಕಂಪಲ್ಸರಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಇಲ್ಲಿ ನಿಮಗೆ ಹೇಳೋಂಥದ್ದು ಒಂದೇ ಥಾಟ ಏನಂತಂದ್ರೆ, ಡಿಡಕ್ಷನ್ ಅಂಡರ್ ಸೆಕ್ಷನ್, ನಿಮ್ಮ ಎಕ್ಸಾಮಿಗೆ ಬೇಕಾಗಿರೋದು ಅಷ್ಟೇ ಹೇಳ್ತೀನಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಂತ ತಿಳ್ಕೊಳ್ಳಿ. ಇದೇನಂತಂದ್ರೆ ಕ್ಯಾಪಿಟಲ್ ಗೇನ್, ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ನೋ ದಿಸ್. ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ನೆನಪಿಟ್ಕೊಳ್ರಿ, ರೆಸಿಡೆನ್ಷಿಯಲ್ ಹೌಸ್. ಹಂಗಂದ್ರೆ ಅಂಡರ್ ಸೆಕ್ಷನ್ 54 ಅಪ್ಲೈ ಆಗತ್ತಿರೋದು ಎದಕ್ಕಂತಂದ್ರೆ ಓನ್ಲಿ ಫಾರ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಇಲ್ಲ ಆದ್ರೆ ಇದಕ್ಕಿಂತ ಮುಂಚೆ ಇನ್ನೊಂದು ಕಂಡೀಷನ್ ತಿಳ್ಕೋಬೇಕು ನೀವು. ಏನಂದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಅಂದ್ರೆ ಕ್ಯಾಪಿಟಲ್ ಗೇನ್ ಫ್ರಮ್ ದ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಈಸ್ ಇನ್ವೆಸ್ಟೆಡ್ ಇನ್ ದ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಅಂದ್ರೆ ಈಗ ಬಂದಂತ ಕ್ಯಾಪಿಟಲ್ ಗೇನ್ ಫ್ರಮ್ ದ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಐತಲ್ಲ,
ಇದನ್ನ ಏನ್ ಮಾಡ್ಬೇಕಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಅಂದ್ರೆ ಈ ಪ್ರಾಬ್ಲಮ್ನಾಗ ಒಂದು ಪ್ರಾಬ್ಲಮ್ನಾಗ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ, ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ಯಾವ ಅನ್ನೋದು ಅಡ್ಜಸ್ಟ್ಮೆಂಟ್ನಾಗ ಕೊಟ್ರೆ, ಈಗ ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಅಸೆಟ್ನಾಗ ಕೊಟ್ಟಿರ್ತಾನೆ, ಒಂದಿಷ್ಟು ಅಸೆಟ್ ಕೊಟ್ಟಿರ್ತಾನೆ, ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ನಾನ್ ಎಸ್ಟೇಟ್ ಶೇರ್ಸ್ ಹಿಂಗೆಲ್ಲ ಕೊಟ್ಟಿರ್ತಾನೆ. ಹಿಂಗೆ ಕೊಟ್ಟಾಗ ರೆಸಿಡೆನ್ಷಿಯಲ್ ಹೌಸ್ ಕೊಟ್ಟಣ, ಒಂದ್ ವೇಳೆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡ್ಯಾನಪ್ಪ 3 ಅಸೆಟ್ನಾಗ, ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ನೋಡ್ರಿ ನೆನಪಿಡ್ಕೊಳ್ರಿ, ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಕೆಳಗೆ ಅಡ್ಜಸ್ಟ್ಮೆಂಟ್ನಾಗ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ಯಾನ ಅಂತಂದ್ರೆ ಈ ಸೆಕ್ಷನ್ ಅಪ್ಲೈ ಆಗೈತೆ. ಯಾವ್ದು? ಅಂಡರ್ ಸೆಕ್ಷನ್ 54 ಅಂದ್ರೆ ಕ್ಯಾಪಿಟಲ್ ಗೇನ್ ಫ್ರಮ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಈಸ್ used to purchase of new residential house. ಅಂದ್ರೆ capital gain from the sale of residential is used to purchase of new residential house. ಅಂದ್ರೆ ಒಂದು ಕ್ಯಾಪಿಟಲ್ ಗೇನ್ ಬಂದೈತಿ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ನ ಮಾರಿ, ಆ ಕ್ಯಾಪಿಟಲ್ ಗೇನ್ ಇಂದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ ಅಂಡರ್ ಸೆಕ್ಷನ್ ಯಾವ್ದು ಅಪ್ಲೈ ಆಗೈತಿ? 54 ಅಪ್ಲೈ ಆಗೈತಿ. ಒಂದು ವೇಳೆಪ್ಪ ಹಂಗಾರೆ ಇಲ್ಲೇ ತಿಳ್ಕೊಂಡ್ಬಿಡೋಣ, ಒಂದು ವೇಳೆ ರೆಸಿಡೆನ್ಷಿಯಲ್ ಹೌಸ್ ನ ಮಾರಿಲ್ಲ, ಬೇರೆ ಅಸೆಟ್ ನ ಮಾರ್ಯಾರ. ಏನ್ ಅಸೆಟ್ ನ ಮಾರ್ಯಾರ? ರೆಸಿಡೆನ್ಷಿಯಲ್ ಹೌಸ್ ನ ಮಾರಿಲ್ಲ. ಅವರು ಬೇರೆ ಅಸೆಟ್ ನ ಮಾರ್ಯಾರ. ಯಾವ? ಜ್ಯುವೆಲರಿ ಮಾರ್ಯಾರ, ನಾನ್ ಲಿಸ್ಟೆಡ್ ಶೇರ್ಸ್ ಮಾರ್ಯಾರ, ಲ್ಯಾಂಡ್ ಮಾರ್ಯಾರ, ಉಳಿದಿದ್ದೆಲ್ಲ ಅಸೆಟ್ ಮಾರ್ಯಾರ. ಇದಿಲ್ಲ ಇಲ್ಲ ಮಾರಿದ ಅಸೆಟ್ ರೆಸಿಡೆನ್ಷಿಯಲ್ ಹೌಸ್ ಇಲ್ಲ. ಬಟ್ ಅಡ್ಜಸ್ಟ್ಮೆಂಟ್ ಆಗಿ ಏನ್ ಹೇಳ, ದೇ ಬಾಟ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತ ಹೇಳ, ಒಂದು ಹೊಸ ಹೌಸ್ ನ ಪರ್ಚೇಸ್ ಮಾಡ್ರ ಅಂತ ಹೇಳಿ. ಅವಾಗ ಅಂಡರ್ ಸೆಕ್ಷನ್ 54 ಆಗಲ್ಲ, ಅಪ್ಲೈ 54F ಅಪ್ಲೈ ಆಗ್ತೈತಿ. ಅರ್ಥಾತ್ 54F ಯಾವಾಗ ಬರ್ತೈತೆ ಅಂತಂದ್ರೆ ಕ್ಯಾಪಿಟಲ್ ಗೇನ್ ಫ್ರಾಮ್ ಸೇಲ್ ಆಫ್ ಅದರ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್. ರೆಸಿಡೆನ್ಷಿಯಲ್ ಹೌಸ್ ಬಿಟ್ಟು ಇನ್ನುಳಿದಂತ ಅಸೆಟ್ ಇಂದ ಬಂದಂತ ಕ್ಯಾಪಿಟಲ್ ಗೇನ್ ಇಂದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ ಅವಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 54F ಅಪ್ಲೈ ಆಗೈತಿ. ಹಾಗಾದ್ರೆ ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಇಪ್ಪ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು? ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವ್ದು? 54F ಯಾವಾಗ ಅಪ್ಲೈ ಆಗೈತೆ ಅಂದ್ರೆ ಕ್ಯಾಪಿಟಲ್ ಗೇನ್ ಫ್ರಾಮ್ ಸೇಲ್ ಆಫ್ ಅದರ್ ಅಸೆಟ್ಸ್, ಕ್ಯಾಪಿಟಲ್ ಗೇನ್ ಫ್ರಮ್ ಅದರ್ ಅಸೆಟ್ಸ್, ಸೇಲ್ ಆಫ್ ಅದರ್ ಅಸೆಟ್ಸ್ ಎಕ್ಸೆಪ್ಟ್ ಯಾವ್ದನ್ನ ಬಿಟ್ಟು? ರೆಸಿಡೆನ್ಷಿಯಲ್ ಹೌಸ್ ನ ಬಿಟ್ಟು, ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್ ಬಿಟ್ಟು ಇನ್ನುಳಿದಂತ ಅಸೆಟ್ ಇಂದ ಬಂದಂತ ಕ್ಯಾಪಿಟಲ್ ಅನ್ನ ಈಸ್ ಯೂಸ್ಡ್ ಇನ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಅರ್ಥ ಆಗೈತಿ ಅನ್ಕೊಂತ ನಾನು. ಅಂದ್ರೆ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡ್ರ, ಬಟ್ ಅಲ್ಲಿ ಸೇಲ್ ಮಾಡಿದ ಅಸೆಟ್ನಾಗ ರೆಸಿಡೆನ್ಷಿಯಲ್ ಹೌಸ್ ಇಲ್ಲ ಅಂತಂದ್ರಾಗ ಇದು ಅಪ್ಲೈ ಆಗೈತಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವ್ದಾಗ ಅಪ್ಲೈ ಆಗೈತಿ? 54F ಅಪ್ಲೈ ಆಗೈತಿ. ಈಗ ನಿಮಗೆ ಕೇಸ್ ಸ್ಟಡಿ ತಗೊಂತಾನೆ ನಾನು, ಒಂದು ಕೇಸ್ ಸ್ಟಡಿ ತಗೊಂತೀನಿ, ಒಂದನ್ನ 4 ಕೇಸ್ ಸಾಲ್ವ್ ಮಾಡ್ಕೊಡ್ತೀನಿ ನಿಮ್ಮ ಎಕ್ಸಾಮ್ನಾಗ. ಯಾವ ಗೊತ್ತಾ? ಒಂದನೇ ಕೇಸ್ ಒಳಗೆ ಏನೈತಿ, ರೆಸಿಡೆನ್ಷಿಯಲ್ ಹೌಸ್ ನ ಮಾರ್ಯಾರ, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡ್ರ ಅಂತ ತಿಳ್ಕೊಂಡು ಅದನ್ನ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಪ್ರಕಾರ ತಗೋಬೇಕು. ಒಂದ್ ವೇಳೆ ಬೇರೆ ಅಸೆಟ್, ಜ್ಯುವೆಲರಿ, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ, ಆಮೇಲೆ ನೆಕ್ಸ್ಟ್ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಿಸ್ಟೆಡ್ ಶೇರ್ಸ್ ಹಿಂಗೆಲ್ಲ ಇತ್ತು ಅಂದ್ರೆ ಅವಾಗ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನ ನೀಟಾಗಿ ನೋಡ್ಕೊಂತ ಬರೋಣ. ಸೊ ಈಗ ನಾವೊಂದು ಕೇಸ್ ಸ್ಟಡಿ ತಗೊಂತೀನಿ, ಓವರಾಲ್ ತಗೊಂಡ್ಬಿಡ್ತೀನಿ. ಯಾಕೆ ಗೊತ್ತಾ? ಈಗ ಏನು ತಗೊಂತೀನಿ, ಒಂದನ್ನ ನಾನು 2018 ಕೇಳಿದ ಕ್ವಶನ್ ತಗೊಂಡು ಅದಕ್ಕೆ ಅದ್ರಾಗ ಏನೇನು ಕೇಳ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ರೆಸಿಡೆನ್ಷಿಯಲ್ ಹೌಸ್ ಆದ್ರೆ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಜ್ಯುವೆಲರಿ ಆದ್ರೆ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆದ್ರೆ, ಇನ್ನೊಂದು ಇವ್ರು 3 ಅಷ್ಟು ಕೊಟ್ಟಲ್ಲ, ನಾ ಇನ್ನೊಂದು ತಗೊಂತೀನಿ. ಯಾವ್ದಂತಂದ್ರೆ ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಲಿಸ್ಟೆಡ್ ಶೇರ್ಸ್ ಆದ್ರೆ, ನಿಮ್ ಕೇಸ್ ಸ್ಟಡಿ ಬರ್ಬೇಕನ್ನೋ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಇದು ತಗೊಳಾಗ್ತೇನೆ ನಾನು. ಅದಾದ್ಮೇಲೆ ನಿಮಗೆ ನಾಳೆ ನಾನು ಏನ್ ಮಾಡ್ತೀನಿ, ನಾರ್ಮಲ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ವಿಡಿಯೋ ಹಾಕಿರ್ತೀನಿ. ಯಾವ್ದಾಗಂದ್ರೆ ಈ ಯೂಟ್ಯೂಬ್ನ ಹಾಕಿರ್ತೀನಿ. ಫಸ್ಟ್ ಈಗ ಇವತ್ತು ನಾನು ತಗೊಳಾಗ್ತಿರೋದು ಏನಂತಂದ್ರೆ ಕೇಸ್ ಸ್ಟಡಿ ಆನ್ ಕ್ಯಾಪಿಟಲ್ ಗೇನ್ ತಗೋತಾ ಇದ್ದೀನಿ. ಸೊ ಒಂದು ಕ್ವಶನ್ ಓದ್ತೀನಿ 2018 ನೋಡ್ಕೊಂತ ಬರ್ರಿ. ಓಕೆ ದಿಸ್ ಇಸ್ ದ ಕ್ವಶನ್ ಆಫ್ 2018 ಕ್ವಶನ್ ಪೇಪರ್. ಇದು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಮಿಸ್ಟರ್ ರಾಮ್ಲಾಲ್ ಆಫ್ ಪುಣೆ ಗಿವ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕ್ಯಾಪಿಟಲ್ ಅಸೆಟ್ಸ್ sold during the previous year 2019 and 20. ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾನೆ, ಇಯರ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಟು ಇಯರ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾನೆ. ಸೊ ಸೇಲ್, ಇಯರ್ ಆಫ್ ಸೇಲ್ಸ್ ಪ್ರೊಸೀಡ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ನಿಮಗೆ ಗೊತ್ತಿರೋ ಪ್ರಕಾರ ಇದು ಒಂದು ವೇಳೆ ಲಾಂಗ್, ಇವು ನೋಡೋಣ ಕೆಳಗೆ ಏನೈತಿ,
he purchased new residential, he purchased residential in bracket new for 10 lakh ಅಂತ ಹೇಳಿದಾನ. ಅಂದರೆ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡೋಣ. ಒಂದು ವೇಳೆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅಂಡರ್ ಸೆಕ್ಷನ್ 54 ಅಪ್ಲೈ ಆಕೈತಿ. ಒಂದು ವೇಳೆ ಬೇರೆ ಅಸೆಟ್ ಇದ್ದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅಂಡರ್ ಸೆಕ್ಷನ್ 54F ಅಪ್ಲೈ ಆಕೈತಿ. ಇದಕ್ಕೊಂದು ಫಾರ್ಮುಲಾ ಐತಿ, ನಾನು ಪ್ರಾಬ್ಲಮ್ ಬಿಡಿಸೋದನ್ನೇ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ನಿಮಗೆ, ಓಕೆನಾ, ನೋ ವರಿ. ನೆಕ್ಸ್ಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅವರ ಕೊಟ್ಟರೆ ನೋಡಿರಲಿ ಫಾರ್ ದ ಪ್ರಿವಿಯಸ್ ಇಯರ್ 2009 and 10ಗೆ 148. ಯಾಕಂದ್ರೆ 9 and 10 ಒಳಗೆ ನಾವೇನು ಮಾಡೀವಿ, ಇದನ್ನು ಅಕ್ವಿಜಿಷನ್ ಮಾಡೀವಿ. ಹಂಗಂದ್ರೆ ಆ ಅಮೌಂಟು ಡಿವೈಡೆಡ್ ಬೈ ಈ ಇಂಡೆಕ್ಸ್ನ ಅಪ್ಲೈ ಮಾಡಿ ಇಂಟು 289 ಹೊಡಿಬೇಕು. ಸೊ 2014 and 15 ಎದಕ್ಕಂತಂದ್ರೆ ಇಯರ್ ಆಫ್ ಇಂಪ್ರೂವ್ಮೆಂಟ್ಗೆ 2019 and 20 ಅಂದರೆ ಪ್ರಿವಿಯಸ್ ಇಯರ್, ನಮ್ಮದು ಪ್ರಿವಿಯಸ್ ಇಯರ್ಗೆ ಎಷ್ಟೈತಿ 289 ಐತಿ. ಸೊ ನಾವು ಅಸೆಸ್ಮೆಂಟ್ ಇಯರ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೋಡಿರಿ ಅವನೇನು ಹೇಳ್ತಾನೆ, ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21ಗೆ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ರೆಸಿಡೆನ್ಷಿಯಲ್ ಹೌಸ್. ನೋಡಿರಿ ಒಂದೇಕ ನಾವು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಾಕತ್ತೇವೆ ಅಂತ ತಿಳ್ಕೊಬೇಕು. ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಾಕತ್ತೇವೆ ಅಂದರೆ ಇಲ್ಲಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡೀವಂದ್ರೆ ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಪ್ಲೈ ಆಕೈತಿ. ಇದಕ್ಕೆ ಯಾವ್ದು ಅಪ್ಲೈ ಆಕೈತಿ, ಅಂಡರ್ ಸೆಕ್ಷನ್ 54 ಅಪ್ಲೈ ಆಕೈತಿ ಡಿಡಕ್ಷನ್ ಒಳಗೆ, ಹೌದಾ. ಒಂದು ವೇಳೆ ಇಲ್ಲಿ ಹೇಳ ನೋಡಿ, ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಜ್ಯುವೆಲರಿ ಇತ್ತಂದರೆ ಜ್ಯುವೆಲರಿ ಇತ್ತಂತಂದರೆ ಇದು ಅದರ್ಸ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಇರೋದ್ರಿಂದ ಇದಕ್ಕೆ ಅಂಡರ್ ಸೆಕ್ಷನ್ 54F ಅಪ್ಲೈ ಆಕೈತಿ. ಯಾವಾಗ ಇಂದ ಡಿಡಕ್ಷನ್ ಅಪ್ಲೈ ಮಾಡೋ ಮುಂದೆ. ನೆಕ್ಸ್ಟ್ ಒಂದು ಇನ್ನೊಂದು ಏನು ಅಂತ ಹೇಳ್ಯಾರ ನೋಡಿರಿ, ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಇತ್ತಂತಂದ್ರೆ ಅದ್ರ ಮೇಲೆ ಬಂದಂಥ ಇನ್ಕಮ್ ನಾವು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೊರತು ಕ್ಯಾಪಿಟಲ್ ಗೇನ್ ಅನ್ನೋಕ್ಕಾಗಲ್ಲ. ಹಾಗಾಗಿ ಅದನ್ನು ನಾವು ಟ್ಯಾಕ್ಸಬಲ್ ಮಾಡಲ್ಲ. ಸೊ ಟ್ಯಾಕ್ಸಬಲ್ ಅಂದರೆ ನಾವು ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸಬಲ್ ಮಾಡೋದ್ರಿಂದ ಆ ಇನ್ಕಮ್ ಮೇಲೆ ಟ್ಯಾಕ್ಸಬಲ್ ಮಾಡಲ್ಲ. ಇದೇನಾಕೈತಿ ಅಂತಂದರೆ ಇದು ಫುಲ್ಲಿ ಎಕ್ಸಮ್ಟೆಡ್ ಆಕೈತಿ ಫ್ರಮ್ ದ ಟ್ಯಾಕ್ಸ್. ಸೊ ಇದ್ರಾಗ ಇನ್ನೂ ಒಂದು ನಾನು ಎಕ್ಸ್ಟ್ರಾ ತೊಗೊತೀನಿ, ಡಿ ಅಂತ ಹೇಳಿ. ಏನು ಡಿ ಅಂತ ಹೇಳಿ ತೊಗೊತೀನಿ ಅಂದರೆ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಲಿಸ್ಟೆಡ್ ಶೇರ್ಸ್ ಅಂತ ತಿಳ್ರಿ. ನೋಡಿರಿ ನಾನು 4 ಕೇಸ್ನ ಮಾಡ್ತೀನಿ. 4 ಕೇಸ್ ಅಂತಂದರೆ 4ನೇಗೆ ಒಂದು ಕೇಸ್ ತೊಗೊಂಡೆ ನಾ. ಏನಂತ, ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಲಿಸ್ಟೆಡ್ ಶೇರ್ಸ್ ಅಂತ. ಒಂದು ವೇಳೆ ಲಿಸ್ಟೆಡ್ ಶೇರ್ಸ್ ಆತಂದ್ರೆ ನೆನಪಿರಲಿ, ಇದು ಲಾಂಗ್ ಟರ್ಮು ಅಂದರೆ ಇಂಡೆಕ್ಸ್ ಅಪ್ಲೈ ಮಾಡಬೇಕು, ಇದು ಲಾಂಗ್ ಟರ್ಮು ಇಂಡೆಕ್ಸ್ ಅಪ್ಲೈ ಮಾಡಬೇಕು. ಇದಕ್ಕಂದ್ರೆ ಇಂಡೆಕ್ಸ್ ಬರಲ್ಲ, ಏನು ಬರಲ್ಲ, ಲೆಕ್ಕನ ಮಾಡೋಂಗಿಲ್ಲ ನಾವು. ಇದಕ್ಕೆ ನಾವೇನು ಅಪ್ಲೈ ಮಾಡಬೇಕು, ಇಂಡೆಕ್ಸ್ನ ಅಪ್ಲೈ ಮಾಡೋಕ್ಕಾಗಲ್ಲ. ನಾಗಲೇ ಲಿಸ್ಟೆಡ್ ಶೇರ್ಸ್ ಈಸ್ ಆಲ್ವೇಸ್ ಶಾರ್ಟ್ ಟರ್ಮ್ ಅಂತೇಳಿ. ಓಕೆ, ಹಂಗಾದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಹಂಗಂದ್ರೆ ಓಕೆ ನೋಡಿರಿ, ಕಂಟಿನ್ಯೂ ವಾಚ್ ಮಾಡಿರಿ. ನೋಡ್ರಿ ಏನಂತಂದ್ರೆ, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ರೆಸಿಡೆನ್ಷಿಯಲ್ ಹೌಸ್. ಒಂದು ವೇಳೆ ಕ್ಯಾಪಿಟಲ್ ಅಸೆಟ್ ರೆಸಿಡೆನ್ಷಿಯಲ್ ಹೌಸ್ ಆದಾಗ ನಾವು ಯಾವ ಥರ ಲೆಕ್ಕ ಮಾಡ್ತೀವಿ ಅಂತೇಳಿ ನಿಮ್ಗಾಗ ಒಂದು ಮಾತಾಡಿದೆ. ಅಡ್ಜಸ್ಟ್ಮೆಂಟ್ ಪ್ರಕಾರ ಕ್ಯಾಪಿಟಲ್ ಅಸೆಟ್ ನ್ಯೂ ಅಂದರೆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಂಡರ್ ಸೆಕ್ಷನ್ ಯಾವ್ದು ಅಪ್ಲೈ ಆಗೈತಿ, 54 ಅಪ್ಲೈ ಆಗೋದ್ರಿಂದ ಸೊ 1 by 1 ನೀಟಾಗಿ ಮಾಡ್ಕೊಂತ ಹೋದ್ರೆ ಪ್ರಾಬ್ಲಮ್ ಅನ್ನೋದು. ಸೊ ಏನ್ ಮಾಡೋಣ, ಪರ್ಟಿಕ್ಯುಲರ್ ಮತ್ತೆ ಇನ್ನೊಂದು ಅದು ಹೆಡಿಂಗ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಏನಂತ, ಕಂಪ್ಯೂಟೇಷನ್ ಆಫ್ ಎಲ್ಲದಕ್ಕೂ ಹಾಕ್ಬೇಕಾದ್ರೆ ನೆನಪಿಟ್ಕೊಳ್ರಿ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಏನು ಕ್ಯಾಪಿಟಲ್ ಗೇನ್, ಹೌದಾ, ಆಫ್ ಮಿಸ್ಟರ್ ಯಾರವರು ಯಾವ ಪರ್ಸನ್ ಇರ್ತಾನೆ ಅಂತ ಹಾಕ್ಬೇಕು. ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಇನ್ ಬ್ರಾಕೆಟ್ ಪ್ರಿವಿಯಸ್ ಇಯರ್ 2019-20 ಅಂತ ಹೇಳಿ ಕಂಪಲ್ಸರಿ ಬರೀಬೇಕು. ಎವ್ರಿ ಅಸೆಟ್ಗೆ ಈ ಥರ ಹಾಕಿ ಹೆಡ್ಡಿಂಗ್. ನೀವು ಯಾವುದೋ ಒಂದು ಟ್ಯಾಕ್ಸ್ ಒಳಗೆ ನೀವು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಈ ಥರ ಹೆಡ್ಡಿಂಗ್ ಹಾಕಬೇಕು. ಓಕೆ, ಪರ್ಟಿಕ್ಯುಲರ್ ಆ್ಯಂಡ್ ಮೇಕ್ 2 ಅಮೌಂಟ್ ಕಾಲಮ್ಸ್. ಎಷ್ಟು ಅಮೌಂಟ್ ಕಾಲಮ್ ಮಾಡ್ರಿ, 2 ಅಮೌಂಟ್ ಕಾಲಮ್ಸ್ ಮಾಡ್ರಿ. ಫಸ್ಟ್ ಯಾವಾಗಲೂ ನೀವು ಏನು ಬರ್ಕೋಬೇಕು, ಸೇಲ್ಸ್ ಪ್ರೊಸೀಡ್ಸ್ ಬರ್ಕೋಬೇಕು. ಸೇಲ್ಸ್ ಪ್ರೊಸೀಡ್ಸ್ ಆಫ್ ಇಲ್ಲಿ ಯಾವ ಹೌಸ್ ಐತಿ, ಇದು ಅಸೆಟ್ ಯಾವ್ದೈತಿ, RH ಅಂದ್ರೆ ರೆಸಿಡೆನ್ಷಿಯಲ್ ಹೌಸ್ ಐತಿ. ಸೊ ರೆಸಿಡೆನ್ಷಿಯಲ್ ಹೌಸ್ ಇಂದ ಸೇಲ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಆ ಪ್ರಾಬ್ಲಮ್ನಾಗ, 1 ಸೆಕೆಂಡ್ ನೋಡ್ರಿ. ಎಲ್ಲರೂ ನಾ ಈಗ ಹಾಕಿದ ಪ್ರಾಬ್ಲಮ್ನಾಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಿಮಗೆ ಈ ಅಸೆಟ್ ಫೋಟೋನ ಹಾಕಿರ್ತೀನಿ. ಸೊ ಅದನ್ನ ನೋಡ್ಕೇರಿ. ನೀವು ನೋಡ್ಕೊಂಡ್ಮೇಲೆ ಅದನ್ನ ಏನು ಮಾಡ್ಕೊಂಡ್ರೆ ಸಾಲ್ವ್ ಮಾಡ್ಕೊಂತ ಬರೋಣ. ಸೊ ಇಂದ ಏನಂತ ಹೇಳಿದ್ರೆ ಸೇಲ್ಸ್ ಪ್ರೊಸೀಡ್ಸ್ ಎಷ್ಟೈತೆ ಅಂದ್ರೆ 35,75,500 ಐತಿ. ಓಕೆ, ಏನ ರೆಸಿಡೆನ್ಷಿಯಲ್ ಹೌಸ್ ಲೆಸ್ ಏನ್ ಕಳ್ಕೋಬೇಕಂತ ಹೇಳಿ ನಾನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಕಳ್ಕೊಳ್ರಿ. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಲಾಸ್ಟಿಗೆ ಕೊಟ್ಟ ನೋಡ್ರಿ 12,500. ಸೊ ದೆನ್ ಆನ್ಸರ್ ವಿಲ್ ಬಿ 35,63,000 ಆಯ್ತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ NC ಅಂತ ಕರಿಬೇಕು ಅಂತ ಹೇಳಿದೆ ನಾನು ನಿಮಗೆ. NC ಅಂದ್ರೆ ಏನಂತ ಹೇಳ್ತಿದ್ವಿ ನಾವು, NC ಅಂತಂದ್ರೆ ನೆಟ್ ಕನ್ಸಿಡರೇಷನ್ ಲೆಸ್. ಏನ್ ಲೆಸ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇದು ಯಾವುದು ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗೋದ್ರಿಂದ
ನಾವೇನು ಅಪ್ಲೈ ಮಾಡಬೇಕು, ಇಂಡೆಕ್ಸ್ನ ಅಪ್ಲೈ ಮಾಡಬೇಕು. ಫಸ್ಟ್ಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇದನ್ನ ಅಪ್ಲೈ ಮಾಡೋಣ, ಅಕ್ವಿಸಿಷನ್ ಅಪ್ಲೈ ಮಾಡೋಣ. ಇದಕ್ಕೆ ಸಿಂಪಲ್ ಆಗಿ ಬರ್ಬಿಡ್ರಿ, COA ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತಿಳ್ಕೊಳ್ರಿ. ವಾಟ್ ಇಸ್ ದ ಅಮೌಂಟ್ ಆಫ್ ಅಕ್ವಿಸಿಷನ್? ಫಸ್ಟ್ ಕೊಟ್ಟ ನೋಡ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 8,88,000 in the year 2009 and 10. ಸೊ ಬಿಫೋರ್ 2001 ಇತ್ತಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ಅಕ್ವಿಸಿಷನ್ ಕಂಪ್ಯಾರಿಸನ್ ಮಾಡಿ ವಿಚೆವರ್ ಇಸ್ ಹೈಯರ್ ನಾವು ಟೇಕನ್ ಇನ್ ಟು ಕನ್ಸಿಡರೇಷನ್, ಅಂದ್ರೆ ವಿಚೆವರ್ ಇಸ್ ಹೈಯರ್ ನ ತಗೊಂತಿದ್ವಿ. ಬಟ್ ಇಲ್ಲಿ ಅವರು ಪರ್ಚೇಸ್ ಮಾಡಿದ್ದೇವಾಗ 2009 and 10 ಒಳಗಂದ್ರೆ ಆಫ್ಟರ್ 2001 ಇಂದ ಪರ್ಚೇಸ್ ಮಾಡಿದ್ರೆ ಅವ್ರು ಏನ್ ಹೇಳಾರಲ್ಲ ಅಮೌಂಟ್ ತಗೊಂತೀನಿ 8,88,000 ಡಿವೈಡೆಡ್ ಬೈ ಯಾವ ವರ್ಷ ಪರ್ಚೇಸ್ ಮಾಡಿದ್ರೆ ಅವರು 2009 and 10 ಪರ್ಚೇಸ್ ಮಾಡಿರೋದ್ರಿಂದ ಆ ವರ್ಷದ ಕೆಳಗೆ ಇಂಡೆಕ್ಸ್ ಐತೆ ನೋಡ್ರಿ. ಬೇಕಾದ್ರೆ ಲಾಸ್ಟ್ ನೋಡ್ರಿ ಇಂಡೆಕ್ಸ್ ಫಾರ್ ದ ಪ್ರಿವಿಯಸ್ ಇಯರ್ 2009 and 10 ಗೆ 148 ಐತಿ ಇಂಟು ನಾವು ಯಾವಾಗಲೂ 289 ಮಾಡ್ಬೇಕಂತ ಹೇಳಿ ನಾನು ನಿಮಗೆ ಪ್ರಾಬ್ಲಮ್ನಾಗ. ಸೊ 289 ಮಾಡಿದ್ರೆ ಎಷ್ಟು ಬರ್ತೈತೆ ಅಂದ್ರೆ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ 17,34,000 ಬರುತ್ತೆ. ನೆಕ್ಸ್ಟ್ ಒಂದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಯಾವ್ದಪ್ಪ ಇವಾಗ ನೆಕ್ಸ್ಟ್ ಒಂದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಡಿಷನ್ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಆಗಿರ್ಬೋದು. ಇಲ್ಲಿ ಇರೋದು ಏನಂತಂದ್ರೆ ಇಂಪ್ರೂವ್ಮೆಂಟ್ ಐತಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹಾಕ್ರಿ. ಹಾಕಿ ವಾಟ್ ಇಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತಂದ್ರೆ 2,40,000 ಈಸ್ ಇನ್ ದ ಪ್ರಾಬ್ಲಮ್ ಡಿವೈಡೆಡ್ ಬೈ ಯಾವ ವರ್ಷ ಒಳಗೆ ಮಾಡಿದ್ರು ಅಂತಂದ್ರೆ 2014 and 15 ಮಾಡಿದ್ರು. ಆ ವರ್ಷದ್ದು ಇಂಡೆಕ್ಸ್ ಎಷ್ಟೈತಿ ಅಂತಂದ್ರೆ ಲಾಸ್ಟ್ ಐತಿ ಹೋಗ್ರಿ 14 and 15 ಎಷ್ಟೈತಿ 240 ಇಂಟು ಯಾವಾಗಲೂ 289 ಹೊಡಿಬೇಕು ಸದ್ಯಕ್ಕೆ. ಹಂಗಂದ್ರೆ ಎಷ್ಟಾಯ್ತು ನಿಮ್ಮ ಅನ್ಸಿದ ಮಟ್ಟಿಗೆ, ನಾನು ನಿಮಗೆ ಅನ್ಸಿದ ಮಟ್ಟಿಗೆ 2,89,000 ಆಯ್ತು. ಬೇಕಾದ್ರೆ ಕ್ಯಾಲ್ಕುಲೇಟರ್ ಒಳಗೆ ಹೊಡೆದು ನೋಡಿ ನೀವು 2,40,000 ಡಿವೈಡೆಡ್ ಬೈ ಸೊ ಎಡಿಷನ್ ಎರಡು ಇಂಡೆಕ್ಸ್ ತಗೋಬೇಕು ಇಂಟು 289 ಮಾಡಿದ್ರೆ ಇವೆರಡು ಕೂಡಿಸ್ಕೊಂಡ್ರೆ ನಿಮ್ಗೆ ಎಷ್ಟು ಆಯ್ತಂದ್ರೆ 20,23,000 ರೂಪಾಯಿ ಆಯ್ತು. ಸೊ 20,23,000 ಆದಾಗ ಇದ್ರಾಗ ಇದನ್ನ ಕಳ್ಕೊಂಡ್ರೆ ನಿಮಗೆ ಬಂದಂತ ಆನ್ಸರು ನೆನಪಿಟ್ಕೊಳ್ರಿ 1,54,000 ರೂಪಾಯಿ ಆಕೈತಿ. ಸಾರಿ 15,40,000 ರೂಪಾಯಿ ಆಕೈತಿ. ಬ್ಯಾಲೆನ್ಸ್ ಅಮೌಂಟ್ ಎಷ್ಟು 15,40,000. ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಗೇನ್ ಬಿಫೋರ್ ಏನಂತ ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಸೊ ಬಂದಂತ ಆನ್ಸರ್ ಏನು ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಲೆಸ್ ಯಾವಾಗ ಈ ಡಿಡಕ್ಷನ್ ನಿಮಗೆ ನ್ಯೂ ಪರ್ಚೇಸ್ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಏನಕೈತಿ ಡಿಡಕ್ಷನ್ ಆಕೈತಿ. ಬಟ್ ಅದು ಯಾವ ಸೆಕ್ಷನ್ ಪ್ರಕಾರ ಆಕೈತಿ ಅನ್ನೋದನ್ನ ನೀವು ಕಂಡುಹಿಡಿಯಬೇಕು. ಈಗ ನಾನು ಇಲ್ಲಿ ಮಾರಿದ ಅಸೆಟ್ ಯಾವುದು ರೆಸಿಡೆನ್ಷಿಯಲ್ ಹೌಸ್. ಹಾಗಾದ್ರೆ ಕ್ಯಾಪಿಟಲ್ ಗೇನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಈಸ್ ಯೂಸ್ಡ್ ಇನ್ ದ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂದಾಗ ಅಂಡರ್ ಸೆಕ್ಷನ್ ಯಾವ್ದು ಅಪ್ಲೈ ಆಗೈತೆ ಹೇಳ್ರಿ 54 ಅಪ್ಲೈ ಆಗೋದ್ರಿಂದ ಎಷ್ಟೈತಿ ಅಮೌಂಟ್ ವಾಟ್ ಇಸ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತಂದ್ರೆ ಈ ಪ್ರಾಬ್ಲಮ್ ಆಗಿರೋದು ಎಷ್ಟೈತಿ 10 lakh ಐತಿ. ಹಾಗಂದ್ರೆ ಇನ್ನು ಎಷ್ಟು ಇತ್ತು 5,40,000 ಇಸ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫ್ರಾಮ್ ಇದರಿಂದ ರೆಸಿಡೆನ್ಷಿಯಲ್ ಹೌಸ್. ಸೊ ಈಸಿ ಐತಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿ. ಏನು ಕ್ಯಾಪಿಟಲ್ ಅಸೆಟ್ if the capital asset sold is ಏನು ಕೊಟ್ಟ ಜ್ಯುವೆಲರಿ ಏನು ಕೊಟ್ರ ಅವ್ರ ಜ್ಯುವೆಲರಿ ಕೊಟ್ರ ಅಂದ್ರೆ ಜ್ಯುವೆಲರೀಸ್ ಕೊಟ್ರ. ಸೊ ಜ್ಯುವೆಲರಿ ಒಳಗ ಒಂದ್ ವೇಳೆ ಐತಂದ್ರೆ ದಿಸ್ ಇಸ್ ಆಲ್ಸೋ ಏನಂತ ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇದು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗೋದ್ರಿಂದ ಸೇಮ್ ಲೆಕ್ಕ ಹೆಡಿಂಗ್ ಹಾಕ್ರಿಂಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫ್ರಾಮ್ ಆಫ್ ಮಿಸ್ಟರ್ ಯಾರು ಇರ್ತಾನೆ ಅವನ ಹೆಸರು ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಪ್ರಿವಿಯಸ್ ಇಯರ್ 2019 and 20 ಅಂತ ಹಾಕಿ ಆಮೇಲೆ ಏನ್ ಮಾಡ್ರಿ ಪರ್ಟಿಕ್ಯುಲರ್ ಮೇಕ್ ಟು ಅಮೌಂಟ್ ಕಾಲಮ್ಸ್ 2 ಅಮೌಂಟ್ ಕಾಲಮ್ ಮಾಡೋಣ. ಓಕೆ 2 ಅಮೌಂಟ್ ಕಾಲಮ್ ಮಾಡ್ತೇವೆ ಅಂತಂದ್ರೆ ಫಸ್ಟ್ಗೆ ಸೇಮ್ ಇದೇನೈತೆ ಇದನ್ನ ಕಾಪಿ ಮಾಡ್ತೀನಿ ಕೇಳ್ರಿ. ಸೇಲ್ಸ್ ಪ್ರೊಸೀಡ್ಸ್ ಕೇಸ್ ನಿಮಗೆ ಈಸಿ ಅದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಮಾಡ್ಕೊಂಡ್ರೆ ಸೇಮ್. ಈ ಲಾಂಗ್ ಟರ್ಮ್ ಇಲ್ಲಿ ಮಟ ಐತೆ ಅಂತಂದ್ರೆ ಇದು ಲಾಂಗ್ ಟರ್ಮ್ ಅಂತಂದ್ರೆ ಈ ಪ್ರಾಬ್ಲಮ್ ಇಲ್ಲಿ ಮಟನು ಸೇಮ್ ನೋಡ್ರಿ. ಈ ಪ್ರಾಬ್ಲಮ್ ಇಲ್ಲಿ ಮಟನು ಸೇಮ್ ಬರ್ಕೊಂತ ಬರ್ತೇನೆ. ಎಷ್ಟೈತಿ 35,75,500 ರೂಪಾಯಿ ಐತಾ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೊಂತೀನಿ ನಾನು. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದಾಗ 12,500. ಸೊ ದ ರಿಮೈನಿಂಗ್ ಅಮೌಂಟ್ ಈಸ್ 35,63,000. ಸೊ ದಿಸ್ ಈಸ್ ಕಾಲ್ಡ್ ಆಸ್ NC means net consideration. Okay, less we have to deduct the ಏನಂತ ಲೆಸ್ ಮಾಡ್ತೀವಿ ಏನು ಲೆಸ್ ಮಾಡ್ಬೇಕು ನೀವು ವಾಟ್ ಯು ಹ್ಯಾವ್ ಟು ಡಿಡಕ್ಟ್ ದಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ನಾವು ಏನು ಮಾಡ್ತೀವಿ ಲೆಸ್ ಮಾಡ್ತೀವಿ.
ಸೊ ಫಸ್ಟ್ ಇಲ್ಲಿ ಮಾಡಿದನೆಲ್ಲ ಸೇಮ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಯಾವುದು ಫಸ್ಟ್ ಒನ್ ಅಕ್ವಿಸಿಷನ್. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಒಳಗೆ ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಅಕ್ವಿಸಿಷನ್ 8,80,000 divided by what is the index of year what is the index of year of acquisition. Year of acquisition in index ಎಷ್ಟು ಅಂತಂದ್ರೆ already you wrote here in the last 148 into 289, then answer will be 17,34,000. It is also similar up to the capital gain before deduction. Okay, next one, first one aita. Second one, indexed cost of what? Indexed cost of addition or improvement. In this problem there is improvement. So what is the formula for calculating the index of improvement? 2,40,000 is the cost of improvement divided by year of improvement. The index of year of improvement in the 240 into 289. Then answer will be 2,89,000. So the total amount is 20,23,000 and remaining amount. So we have to deduct it from the NC. NC in the direct madri. What will be the answer? 15,40,000. Up to here, these two are similar. Nodri bekare. Eradu long term capital asset agadrinda illi matta same adavu. So for this we have to write capital gain before what? Deduction. Before deduction. Okay. Before deduction anta bardi. So in this one we have to deduction. You have to take the deduction. Deduction under section what? This is very important. Ille residential house na purchase madre adu deduction agalebeku. New residential house na purchase madre for 1 lakh adu deduction agabodu. But residential house iddu residential house purchase madre deduction under section 54 apply ಆಗಿತ್ತagale. ಹಾಗಂದ್ರೆ ಇರೋದಂತ ಅಸೆಟ್ ಯಾವುದು? ಜವಳಿ ಐತಿ, ಬಟ್ ಅವರು ಪರ್ಚೇಸ್ ಮಾಡಿದ್ದೇನು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಲ್ಲ. ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಸೊ ಇದಕ್ಕೆ ಅವ ಅಪ್ಲೈ ಮಾಡ್ಬೇಕಂತಂದ್ರೆ ಅಂಡರ್ ಸೆಕ್ಷನ್ 54 ಏನ್ ಅಪ್ಲೈ ಆಕೈತಿ? ಎಫ್ ಅಪ್ಲೈ ಆಕೈತಿ. ಅವಾಗ 54 ಎಫ್ ಅಪ್ಲೈ ಆಯ್ತಂದ್ರೆ ಯು ಶುಡ್ ಅಪ್ಲೈ ಒನ್ ಫಾರ್ಮುಲಾ. ಆ ಫಾರ್ಮುಲಾ ಇಲ್ಲಿ ಬರೆದಿರ್ತೀನಿ ರಫ್ ಆಗಿ ನೋಡ್ರಿ. ಕ್ಯಾಪಿಟಲ್ ಅದಕ್ಕೂ ಸರಿ ಕಾಸ್ಟ್ ಆಫ್ ಅಸೆಟ್ ಅಂದ್ರೆ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇನ್ ಕಾಸ್ಟ್ ಡಿವೈಡೆಡ್ ಬೈ NC into capital gain. ನೋಡ್ರಿ ಇದು ದಿಸ್ ಇಸ್ ದ ಫಾರ್ಮುಲಾ ಅಂಡರ್ ದ ಡಿಡಕ್ಷನ್ ಆಫ್ 54F. 54F ಇತ್ತಂದ್ರೆ ಈ ತರ ನೀವೇನಾಗಬೇಕು ಡಿಡಕ್ಷನ್ ಹಾಕಬೇಕು, ಈ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂಡರ್ ಸೆಕ್ಷನ್ 54F ನ. ಹಾಗಂದ್ರೆ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಎಷ್ಟಿತ್ತು? 10 lakh ಇತ್ತು. ಸೊ 10 lakh ಡಿವೈಡೆಡ್ ಬೈ ಈ ಪ್ರಾಬ್ಲಮ್ ಆಗಿ ಇದ್ದಂತ NC ಎಷ್ಟಿತ್ತು ನೋಡ್ರಿ? 35,63,000 ಇದೆ. into so what is the amount of ಏನದು capital gain before the deduction? ಇಲ್ಲಿ ನೋಡಿ 15,40,000 before the deduction ತಗೋಬೇಕು. capital gain before the deduction ತಗೊಂಡ್ರೆ ಸೊ ನಿಮಗೆ ಬಂದಂತ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 4,32,220 ಬಂತು. ಸೊ the remaining amount is 11,07,780. so this is the capital gain. ನೆನಪಿಟ್ಕೊಳ್ಳಿ capital gain before ಏನಂತ capital gain ಅಂತ. capital gain ಇದು taxable capital gain. taxable capital gain of ಯಾವ ಸೆಟ್ಟಿಂದು ಜೀವನ ನೋಡಿ. ಇದಕ್ಕೆ ವ್ಯತ್ಯಾಸ ಏನಿಲ್ಲ, ಸೇಮ್ ಇತ್ತು. ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಮೇಲೆ ಸೇಮ್ ಇತ್ತು, ಬಟ್ ಡಿಡಕ್ಷನ್ ಚೇಂಜ್ ಆಗ್ತದೆ. ಇಲ್ಲೇ ರೆಸಿಡೆನ್ಷಿಯಲ್ ಹೌಸ್ ಇದ್ದಿದ್ದ ಕಾರಣದಿಂದ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಇದ್ದು ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಪ್ಲೈ ಆಗ್ತದೆ. ಬಟ್ ಇಲ್ಲಿ ಜ್ಯುವೆಲರಿ ಇತ್ತು, ಬಟ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಇದ್ದಾಗ ನೀವೇನು ಅಪ್ಲೈ ಮಾಡಬೇಕು? 54F ಅಪ್ಲೈ ಮಾಡಬೇಕು. ವೆರಿ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ನೋ ದಿಸ್. ನೆಕ್ಸ್ಟ್ ಒಂದು ಅಸೆಟ್ ನೆನಪಿಟ್ಕೊಳ್ರಿ. ಸಿ ಇಫ್ capital asset sold is agriculture land in ರೂರಲ್ ಏರಿಯಾ. ಸೊ ರೂರಲ್ ಏರಿಯಾದಾಗ ಇತ್ತಂತಂದ್ರೆ ಇದನ್ನ ಏನ್ ಮಾಡಲ್ಲ, ಇಟ್ ಈಸ್ ನಾಟ್ ಕ್ಯಾಲ್ಕುಲೇಟೆಡ್. ಟ್ಯಾಕ್ಸ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ಆನ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ದ ರೂರಲ್ ಏರಿಯಾ. ಟ್ಯಾಕ್ಸ್ ಇಸ್ ನಾಟ್ ಅಥವಾ ಕ್ಯಾಪಿಟಲ್ ಗೇನ್ ಇಸ್ ನಾಟ್. ಕ್ಯಾಪಿಟಲ್ ಗೇನ್ ನೆನಪಿಟ್ಕೊಳ್ರಿ, ಕ್ಯಾಪಿಟಲ್ ಗೇನ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ಆನ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ. ಇದನ್ನ ಕಮೆಂಟ್ ಹಾಕಿ ಬರೆದ್ರೆ ಮುಗಿದು ಹೋಯ್ತು. ಇದರ ಮೇಲೆ ನಾವು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ನಾವು ಫೈಂಡ್ ಔಟ್ ಮಾಡಕ್ ಬರೋದಿಲ್ಲ, ಮಾಡಲ್ಲ.
ಓಕೆ. ಇನ್ನೊಂದು ಡಿ ನಾನಾ ಹೊಸದಾಗಿ ಹಾಕೊಂಡಿದ್ದೆ, ಇದು ಬರ್ಬೋದು ಎಕ್ಸಾಮ್ನಾಗ, ಇದಿಲ್ಲ ಅಂದ್ರೆ ಇದು ಬಂದ ಬರ್ತೈತಿ. ಇವು ಒಂದು ಕಾಮನ್ ಆಗಿ ಬಂದಿರ್ತಾವೆ. ಓಕೆನಾ, ಇದೊಂದು ಬಂದಿರ್ತೈತಿ. ಕೆಲವೊಂದು ಕ್ವಶನ್ ಪೇಪರ್ನ ಕೊಟ್ಟಾನ. ಏನಂತ, ಇಫ್ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಏನು ಲಿಸ್ಟೆಡ್ ಶೇರ್ಸ್, ವೆರಿ ಇಂಪಾರ್ಟೆಂಟ್. ಏನಿದ್ರೆ ಲಿಸ್ಟೆಡ್ ಶೇರ್ಸ್ ಇದ್ರೆ, ಲಿಸ್ಟೆಡ್ ಶೇರ್ಸ್ ಇದ್ರೆ ಇದಕ್ಕೆ ನಾವೇನಂತ ಕರಿತೇನೆ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀನಿ ಅಂದ್ರೆ ಹಾಗಂದ್ರೆ ಕ್ಯಾಲ್ಕುಲೇಷನ್ ಚೇಂಜ್ ಆತಲ್ಲ, ಹೆಡ್ಡಿಂಗ್ ಹಾಕ್ಬೇಕು, ಎಲ್ಲವನ್ನು ನೀಟಾಗಿ ಅಮೌಂಟು ಪರ್ಟಿಕ್ಯುಲರ್ ಅಮೌಂಟು ಮಾಡಬೇಕು. ಮಾಡ್ಕೊಂಡು ಮೊನ್ನೆಗೆ ಏನು ಲೆಸ್ ಮಾಡ್ಕೋಬೇಕು ಅಂತಂದ್ರೆ ಸೇಲ್ಸ್ ಪ್ರೊಸೀಡ್ಸ್ನ ಲೆಸ್ ಮಾಡ್ಕೊಂತೀನಿ. ಸೊ ಸೇಲ್ಸ್ ಪ್ರೊಸೀಡ್ಸ್ ಎಷ್ಟೈತಿ, 35,75,500 ಐತಿ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಸೊ ಆಸ್ ಇಟ್ ಈಸ್ ಲೆಸ್ ಮಾಡ್ತೀನಿ ನಾನು. ಎಷ್ಟೈತಪ್ಪಿ ಅಮೌಂಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ 12,500 ಐತಿ. ಸೊ ವಾಟ್ ಈಸ್ ದ ರಿಮೈನಿಂಗ್ ಅಮೌಂಟ್, 35,63,000. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀನಿ ನಾನು, NC. ಲೆಸ್ ನೋಡ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆದ್ರೆ ನಾನು ಏನು ಅಪ್ಲೈ ಮಾಡಬೇಕು, ಇಂಡೆಕ್ಸ್ನ ಅಪ್ಲೈ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆತಂತಂದ್ರೆ ನಾವು ಇಂಡೆಕ್ಸ್ನ ಅಪ್ಲೈ ಮಾಡಕ್ ಬರಲ್ಲ, ಇಂಡೆಕ್ಸ್ ಅಪ್ಲೈ ಮಾಡಲ್ಲ. ಹಂಗಾದ್ರೆ ಏನ್ ಮಾಡೋದು, ಡೈರೆಕ್ಟ್ ಆಗಿ ಏನ್ ಲೆಸ್ ಮಾಡೋದು, COA ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿತ್ತಲ್ಲ ಅಷ್ಟೇ. ಎಷ್ಟಿರ್ತದ, ಇಲ್ಲಿ ಬರುತ್ತೆ 8,88,000 ಇತ್ತು. ಓಕೆ. ಎರಡನೇದು ನೆನಪಿಟ್ಕೊಳ್ರಿ, ಒಂದೇದು ಇದಾತ. ಎರಡನೇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡೈರೆಕ್ಟ್ ತಗೊಳೋದು. ಅವು ಯಾವಕ್ಕೂ ನಾವು ಏನು ಅಪ್ಲೈ ಮಾಡಲ್ಲ, ಇಂಡೆಕ್ಸ್ನ ಅಪ್ಲೈ ಮಾಡಲ್ಲ. ಇಫ್ ದೇರ್ ಈಸ್ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್, ಇಫ್ ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಈಸ್ ಲಿಸ್ಟೆಡ್ ಶೇರ್ಸ್ ಇದ್ದಾಗ ಅವಕ್ಕೆ ನಾವೇನು ಅಪ್ಲೈ ಮಾಡೋಕ್ಕಾಗಲ್ಲ ಅಂತಂದ್ರೆ ಇವಕ್ಕೆ ಇಂಡೆಕ್ಸ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಈ ಥರ ಏನು ಕ್ಯಾಲ್ಕುಲೇಷನ್ ಮಾಡಲ್ಲ, ಡೈರೆಕ್ಟ್ ಆಗಿ ಅದ್ರ ಅಮೌಂಟ್ ಏನಿರುತ್ತೆ ಅದು ಬರ್ಬಿಡ್ತೀನಿ, 2,40,000. ಇವನು ಎರಡನ್ನು ಕೂಡಿಸ್ಕೊಂಡು ಇಲ್ಲಿ ಬರಿತೀನಿ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೇರಿ. 8, ಸೊ 12 ಅಂಡ್ ನೆಕ್ಸ್ಟ್ ಒಂದು 10, 11,28,000 ಆಯ್ತು. ಇದ್ರಾಗ ಇದನ್ನ ಲೆಸ್ ಮಾಡ್ಕೊಂತ ಬಂದ್ರೆ ಸೊ 3, 13 ಒಳಗೆ 3 8 ಕಳೆದ್ರೆ 5 ಅಂಡ್ 6 ಒಳಗೆ 3 ಕಳೆದ್ರೆ 3 ಅಂಡ್ ನೆಕ್ಸ್ಟ್ ಒಂದು ಇದನ್ನು ದಿಸ್ ಒನ್ ಇಸ್ ಏನಂತ ಕಳೆದ್ರೆ 5 ಒಳಗೆ 1 ಕಳೆದ್ರೆ 4 and 24,000 35,000 ಉಳಿತು. ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಗೇನ್ ಬಿಫೋರ್ ಏನಂತ ಕರಿತೀರಿ, ಡಿಡಕ್ಷನ್. ಸೊ ಇಲ್ಲಿ ಮಾರಿದಂಥ ಅಸೆಟ್ ಯಾವುದು, ಇಲ್ಲಿ ಮಾರಿದಂಥ ಅಸೆಟ್ ಲಿಸ್ಟೆಡ್ ಶೇರ್ಸ್ ಐತಿ. ಬಟ್ ನೀವು ಇಲ್ಲಿ ಏನು ಅಪ್ಲೈ ಮಾಡ್ಬೇಕಾಗೈತಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ಬೇಕಾಗೈತಿ ಹೇಳ್ರಿ, ಆಗಲ್ಲ ನೋಡಿರಲ್ಲ 54F ಅಪ್ಲೈ ಮಾಡ್ಬೇಕಾಗೈತಿ. ಇಫ್ ದ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇದ್ರೆ ಸೊ ಅವಾಗ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಕಳ್ಕೋಬೇಕು. ಅಂಡರ್ ಸೆಕ್ಷನ್ ಎದ್ರ ಪ್ರಕಾರ 54F ಪ್ರಕಾರ ಅಂದಾಗ ನೀವು ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಥರ 54F ಇತ್ತಂದ್ರೆ ಈ ಫಾರ್ಮುಲಾ ಹಾಕಬೇಕು. ಯಾವುದು ಏನು, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ 10 lakh divided by NC, already you know that 35,63,000. So into, very important, what is the NC amount here, 35,63,000. ಸೊ ವಾಟ್ ವಿಲ್ ದ ಅಮೌಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಇದ್ರಾಗ ಆ ಟ್ಯಾಕ್ಸಬಲ್ ಡಿಡಕ್ಷನ್ ಅಮೌಂಟ್ನ ಲೆಸ್ ಮಾಡಿದ್ಮೇಲೆ ನಿಮಗೆ ಬರೋಂಥ ಆನ್ಸರ್ ಏನಾಕೈತಿ, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಇದನ್ನೊಂದಷ್ಟು ನಿಮಗೆ ಬಿಟ್ಟಿನಿ, ನನಗೆ ಮತ್ತೆ ಕ್ಯಾಲ್ಕುಲೇಟರ್ ಇಲ್ಲ, ಆಮೇಲೆ ಯೂಸ್ ಮಾಡ್ಬೇಕಾಗೈತಿ. ನೀವು ಮಾಡಿರಿ 10 lakh divided by 35,63,000. ಇದನ್ನು ಫಾರ್ಮುಲಾ ಹೇಳಿದ್ನಲ್ಲ, ಅಂಡರ್ ಸೆಕ್ಷನ್ 54F ಇತ್ತಂದ್ರೆ ಇಲ್ಲಿ ಹೇಳಿದ್ನಲ್ಲ ಫಾರ್ಮುಲಾ, ಆಗಲ್ಲ ನೋಡ್ಬೇಕು ಮತ್ತೊಂದು ರಿಮೈಂಡ್ ಮಾಡಿ. ಸೊ ಆ ಫಾರ್ಮುಲಾ ಏನು, ಕಾಸ್ಟ್ ಆಫ್ ಅಸೆಟ್ ಡಿವೈಡೆಡ್ ಬೈ NC ಇಂಟು ಏನಂತ ಹೇಳಿ 35,63,000. ಸೊ ಓಕೆ, ಇಷ್ಟು ಅಂತಲ್ಲ ಆನ್ಸರ್ ನಿಮಗೆ. ಇದಾದ್ಮೇಲೆ ಇದು ಕ್ಯಾಪಿಟಲ್ ಗೇನ್ ಇದೆ, ಡಿಡಕ್ಷನ್ ಅಮೌಂಟ್ ಎಷ್ಟಾಗೈತಿ ನೋಡ್ಕೇರಿ. ನೋಡ್ಕೊಂಡು ಈ ಅಮೌಂಟ್ನಾಗ ಈ ಅಮೌಂಟ್ ಕಳ್ಕೊಳ್ರಿ, ಬಂದಂಥ ಆನ್ಸರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ನೋಡಿ ನಾನು ನಿಮ್ಗೆ ಹೇಳ್ತಿದ್ದೇನೆಂದ್ರೆ ನಿಮಗೆ ಕೇಸ್ ಸ್ಟಡಿ ಬಂದ್ರೆ ಈ ಟೈಪ್ ಬರ್ತೈತಿ. ಇದರೊಳಗೆ ಕ್ಯಾಪಿಟಲ್ ಗೇನ್ ಒಳಗೆ ಒಂದ್ ವೇಳೆ ರೆಸಿಡೆನ್ಷಿಯಲ್ ಹೌಸ್ ಮಾರಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ರೆ ಡಿಡಕ್ಷನ್ ಚೇಂಜ್ ಆಯ್ತು. ಜ್ಯುವೆಲರಿ ಮಾರಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ರೆ ಡಿಡಕ್ಷನ್ ಚೇಂಜ್ ಆಕೈತಿ. ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಬರೋದೇ ಇಲ್ಲ ಲೆಕ್ಕ. ನೆನಪಿಟ್ಕೊಳ್ರಿ, ಅಸೆಟ್ ಸೋಲ್ಡ್ ಇಸ್ ಲಿಸ್ಟೆಡ್ ಇತ್ತಂತಂದ್ರೆ ಈ ಟೈಪ್ ಅಪ್ಲೈ ಆಕೈತಿ. ಸೊ ಇದು ನಿಮಗೆ ಯಾವ ಥರ ಕನ್ವೀನಿಯಂಟ್ ಆಕೈತಿ ಆ ಥರ ನೀವು ಏನು ಮಾಡ್ಬೋದು, ಈ ಪ್ರಾಬ್ಲಮ್ನ ಸರ್ ನೋಡ್ಕೇರಿ. ಇನ್ ಕೇಸ್ ಯು ಹ್ಯಾವ್ ಡೌಟ್, ಇಫ್ ಯು ಹ್ಯಾವ್ ಡೌಟ್ ಯು ಹ್ಯಾವ್ ಟು ಕಾಲ್ ಮೀ. ನಿಮ್ಗೆ ಏನು ಡೌಟ್ ಅನಿಸ್ತಂತಂದ್ರೆ ಕೇಳ್ರಿ, ಕಾಲ್ ಮಾಡಿರಿ. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾಳಿಂದ ಅಂದರೆ ಈ ವರ್ಡ್ಸ್ ಸದ್ಯದಲ್ಲಿಂದ ನಾನು ನೆಟ್ ಆ್ಯಂಡ್ ಸೆಟ್ ಬಗ್ಗೆ ವಿಡಿಯೋಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಬರ್ತಿದ್ದೀನಿ. ಕಾಮರ್ಸ್ ರಿಲೇಟೆಡ್ ಆಗಿಂತ ಸೆಕೆಂಡ್ ಪೇಪರ್ ನೆಟ್ ಆ್ಯಂಡ್ ಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪೇಪರ್ ಬಗ್ಗೆ ಸಂಬಂಧಪಟ್ಟಂಗೆ ನಾನು ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಬರ್ತೀನಿ. ಓನ್ಲಿ ಯುನಿಕ್ ಥಿಂಗ್ಸ್ ಬಗ್ಗೆ, ನಾನು ಯುನಿಕ್ ಚಾಪ್ಟರ್ಸ್ ಬಗ್ಗೆ ಅಷ್ಟೇ ನಾನು ಡಿಸ್ಕಷನ್ ಮಾಡ್ತೀನಿ ಯೂಟ್ಯೂಬ್ ವಿಡಿಯೋದಲ್ಲಿ. ಯುನಿಕ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನಾರ್ಮಲ್ ಆಗಿ ಮಾರ್ಕೆಟಿಂಗ್ ಏನಂದರೆ ಮಾರ್ಕೆಟಿಂಗ್ ಅಂತ ತೊಗೊಳಂಗಲ್ಲ ನಾನು.
ಅದರೊಳಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿರ್ತವೆ ಅಷ್ಟೇ ಏನು ಮಾಡ್ತಾ ಬರ್ತೀನಿ, ನ್ಯೂಲಿ ಕಾನ್ಸೆಪ್ಟ್ನ ಅಷ್ಟೇ ನಾನು ನಿಮ್ಗೆ ಏನು ಮಾಡ್ತಾ ಬರ್ತೀನಿ, ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಸೊ ನಿಮಗಂದ್ರೆ ಯೂಸ್ ಆಗಲ್ಲ. ಇನ್ ಕೇಸ್ ಇಫ್ ಯು ಆರ್ ಅಡ್ಮಿಟೆಡ್ ಇನ್ admission, if you are taken andre, if you will take admission in the MCOM, then it will be definitely helpful to you. Nodri ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಂಡ್ ಎವ್ರಿವನ್. ಒಂದು ವೇಳೆ ನಮ್ಮ ಚಾನಲ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ನೀವು ಏನು ಮಾಡ್ಬೋದು, ಶೇರ್ ಮಾಡ್ಬೋದು, ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು.